ಮನಿ ಇಸ್ ಹ್ಯಾಪಿನೆಸ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ದಿವ್ಯಶ್ರೀ. ಪ್ರತಿಯೊಬ್ಬರಿಗೂ ಕೂಡ ಸಿರಿವಂತರಾಗಬೇಕು ಅನ್ನುವಂತಹ ಆಸೆ ಆಕಾಂಕ್ಷೆ ಇದ್ದೇ ಇರುತ್ತೆ. ಆದರೆ ಪರಿಸ್ಥಿತಿ ಅವರನ್ನ ಇನ್ನೂ ಕೂಡ ಬಡವರನ್ನಾಗಿ ಮಾಡ್ತಾನೆ ಇರುತ್ತೆ. ಆದರೆ ಕೆಲವರು ತಾನು ಸಿರಿವಂತ ಬದುಕನ್ನು ನಡೆಸಬೇಕು ಅಂತ ಹೇಳಿ ಲಂಚದ ಮೊರೆ ಹೋಗುವಂತಹ ಸಾಧ್ಯತೆ ಇರುತ್ತೆ. ಆದರೆ ಲಂಚದ ಹಣದಿಂದ ಸಿರಿವಂತಿಕೆಯನ್ನು ಪಡೆದುಕೊಂಡೇ ಅದನ್ನು ನಾವು ಶ್ರೀಮಂತಿಕೆ ಅಂತ ಕರೆಯೋದಕ್ಕೆ ಸಾಧ್ಯವ. ಹಲವಾರು ವರ್ಷಗಳ ಕಾಲ ಲಂಚವನ್ನು ಪಡೆದುಕೊಂಡಿರ್ತಾರೆ. ನಂತರದ ದಿನಗಳಲ್ಲಿ ಪಶ್ಚಾತ್ತಾಪ ಆಗತ್ತೆ. ನನಗಿದ್ರಿಂದ ಮುಕ್ತಿ ಬೇಕು ಅನ್ನುವಂಥ ಮನಸ್ಥಿತಿ ಬಂದಾಗ ಖಂಡಿತವಾಗ್ಲೂ ಆ ಜೀವನದಿಂದ ಮುಕ್ತಿ ಪಡೆಯೋದಕ್ಕೆ ಸಾಧ್ಯವ. ಲಂಚವಿಲ್ಲದ ಬದುಕನ್ನು ನಡೆಸೋದಕ್ಕೆ ಸಾಧ್ಯವ. ಇದೆಲ್ಲದರ ಬಗ್ಗೆ ಒಂದಷ್ಟು ಪ್ರಶ್ನೆಗಳು ಖಂಡಿತವಾಗ್ಲೂ ಇದ್ದೇ ಇದ್ದಾವೆ. ಇವುಗಳ ಬಗ್ಗೆ ತಿಳಿಸ್ಕೊಡೋದಕ್ಕೆ ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿ ಬಹಳ ಮುಖ್ಯವಾಗಿ ಹಿಮಾಲಯದಲ್ಲಿ ಅಖಂಡ ತಪಸ್ಸನ್ನು ಮಾಡಿ ವಿಶ್ವ ಶಕ್ತಿ ಸಿದ್ಧಿಯನ್ನು ಪಡೆದುಕೊಂಡಿರುವಂತಹ ಭೂವಾಸ್ತು ದೋಷ ನಿವಾರಕರಾಗಿರುವಂತಹ ಕರ್ಮದೋಷ, ಹಾಗೆಯೇ ಸಕಲ ದೋಷಗಳನ್ನು ಸುಲಭವಾಗಿ ಸರಳವಾಗಿ ನಿವಾರಿಸಿಕೊಡುವಂತಹ, ಇನ್ನು ಹಲವರು ಸಾಲ ಸೋಲ ಬದುಕೇ ಇಲ್ಲ ಅಂತ ಅಂದ ಸಂದರ್ಭದಲ್ಲಿ ಅವರ ಬದುಕಿಗೆ, ಅವರ ಕತ್ತಲೆಯ ಬದುಕಿಗೆ ಬೆಳಕಾದಂತಹ, ಬಹಳ ಮುಖ್ಯವಾಗಿ ಲಕ್ಷಾಂತರ ಜನರ ಬದುಕಿನಲ್ಲಿ ಪರಿವರ್ತನೆಯನ್ನು ತಂದಂತಹ ವಿಶ್ವಾನಂದ ಆಚಾರ್ಯರು ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿದ್ದಾರೆ. ಮೊದಲಿಗೆ ಅವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರೋಣ. ಗುರುಗಳೇ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ ಮೇಡಮ್. ನಮಸ್ತೆ ಗುರುಗಳೇ. ಹಲವಾರು ಸಂದರ್ಭದಲ್ಲಿ ನಮ್ಮ ಕಾರ್ಯಕ್ರಮಕ್ಕೆ ಕರೆ ಮಾಡೋರು ಅಥವಾ ಈ ಕಾರ್ಯಾಗಾರದಲ್ಲಿ ಭಾಗಿಯಾದವರು, ನಿಮ್ಮ ಕಾರ್ಯಕ್ರಮವನ್ನು ನೋಡಿದವರು ಬದುಕಲ್ಲಿ ಹೊಸತನವನ್ನು ಕಂಡಿದ್ದಾರೆ. ಸಾಲ ಸೋಲ ಇಂಥ ಬಾಧೆಗಳಿಂದ ತಪ್ಪಿಸ್ಕೊಂಡು ಸುಂದರವಾದ ಜೀವನವನ್ನು ಕಂಡುಕೊಂಡಿದ್ದಾರೆ. ಇಂಥ ಹಾದಿಯಲ್ಲಿರೋದಕ್ಕೆ ನಿಮ್ಮ ಸಲಹೆ ಏನು ಹೇಳೋದಕ್ಕೆ ಬಯಸ್ತೀರಿ? ವೆಲ್, ಇದು ಎಲ್ಲರ ಒಂದು ಜೀವನವು ಈಗಿರಬೇಕು ಅಂತ ನಾನು ಕೋರ್ಕೊಳ್ಳುವಂಥದ್ದು. ನಾವು ಬೇಸಿಕಲಿ ಹುಟ್ಟಿರೋ ಅಂಥದ್ದು ಈ ಪುಣ್ಯವನ್ನು ಪಡೆದು ನಾವೆಲ್ಲರೂ ಖುಷಿಯಾಗಿ ಜೀವನ ಮಾಡಿ ಮತ್ತೆ ಆ ಪರಮಾತ್ಮನ ಹತ್ರ ಹೋಗ್ಲಿಕ್ಕೆ. ಸೊ ದಟ್ ಈಸ್ ದಿ ಎಸೆನ್ಸ್ ಆಫ್ ಲೈಫ್. ಬಟ್ ಅದು ಗೊತ್ತಿಲ್ಲದೆ ಕೆಲವರೆಲ್ಲ ಹೇಗೇಗೋ ಜೀವನ ಮಾಡ್ತಿರ್ತೀವಿ. ಎಲ್ಲರೂ ಶ್ರೀಮಂತರಾಗಬೇಕು, ಎಲ್ಲರೂ ಈ ಪ್ರಪಂಚದಲ್ಲಿರುವ ಎಲ್ಲ ಸಿರಿ ಸಂಪತ್ತು ವೈಭೋಗಗಳನ್ನು ಅನುಭವಿಸಿ ತದನಂತರ ಆ ಪರಮಾತ್ಮನ ಹತ್ರ ಹೋಗಬೇಕು. ಈ ಕಾರ್ಯಕ್ರಮವನ್ನು ನೋಡಿಯೇ ಮತ್ತು ನಿಮ್ಮ ಕಾರ್ಯಾಗಾರಗಳಲ್ಲಿ ಒಂದಷ್ಟು ಅನುಭವವನ್ನು ಪಡ್ಕೊಂಡು ನೀವು ಹೇಳುವಂಥ ಕೆಲವೊಂದು ಪದ್ಧತಿಗಳನ್ನು ಅನುಸರಿಸಿ ಅದ್ಭುತವಾದಂಥ ರೆಸ್ಪಾನ್ಸನ್ನು ಪಡ್ಕೊಂಡಿದ್ದಾರೆ. ಅಂಥ ರೆಸ್ಪಾನ್ಸನ್ನು ಪಡ್ಕೊಂಡಂತಹ ಫೀಡ್ಬ್ಯಾಕನ್ನು ಕಂಡಾಗ, ಅವರ ಅನುಭವಗಳನ್ನು ನೀವು ಕಂಡಾಗ ನಿಮ್ಗೇನಂತ ಅನಿಸುತ್ತೆ? ಖುಷಿ ಅನಿಸುತ್ತೆ. ಬಟ್ ಅದಕ್ಕೂ ಹೆಚ್ಚಾಗಿ ನಥಿಂಗ್ ಡಿಫ್ರೆಂಟ್. ಇಟ್ಸ್ ಲೈಕ್ 2+2 ಅನ್ನೋದು 4 ಅಂತ ಕಲ್ತಿದ್ದೀವಿ ಅಷ್ಟೇ. ಇದು ನನ್ನಿಂದನೇ ಕಲ್ತು ಅಥವಾ ಹೀಗೆ ಆಯಿತು ಹಾಗೆ ಆಯಿತು ಅಂತಂತೇಳಿ ಕ್ರೆಡಿಟ್ ತೆಗೆದುಕೊಳ್ಳೋದು ಸೂಕ್ತವಲ್ಲ. ಇಟ್ ಈಸ್ ಫಾರ್ ಎವ್ರಿಬಡಿ ಮೇಡಮ್. ನಮ್ಗೆ ಗೊತ್ತಿರಲಿಲ್ಲ ಅಷ್ಟೇ, ಇಲ್ಲಿ ತನಕ ಡ್ರೈವಿಂಗ್ ಗೊತ್ತಿರಲಿಲ್ಲ. ಡ್ರೈವಿಂಗ್ ಇವತ್ತು ಕಲ್ತಿದ್ದೀವಿ, ಚೆನ್ನಾಗಿ ಓಡಿಸ್ತಿದ್ದೀವಿ ಅಷ್ಟೇ ತಾನೇ. ಹಾಗೆ ಲೈಫು ಅಷ್ಟೇ. ಇಲ್ಲಿ ತನಕ ಗೊತ್ತಿರಲಿಲ್ಲ ಹೇಗೆ ಹಣ ಮಾಡುವಂಥದ್ದು, ಹೇಗೆ ಬಿಸ್ನೆಸ್ ಮಾಡುವಂಥದ್ದು, ಹೇಗೆ ಶ್ರೀಮಂತರಾಗಿ ಎಲ್ಲವನ್ನು ಅನುಭವಿಸುವಂಥದ್ದು ಇನ್ ರೈಟ್ ವೇ ಅನ್ನೋದು ಇವಾಗ ಕಲ್ತ್ವು. ಈಗ ಚೆನ್ನಾಗಿ ಜೀವನ ಮಾಡ್ತಿದ್ದೀವಿ. ಸೊ ದ ಕ್ರೆಡಿಟ್ ಗೋಸ್ ಟು ದಿ ಕ್ರಿಯೇಟರ್. ಯೂನಿವರ್ಸ್ಗೆ ಕ್ರೆಡಿಟ್ ಕೊಡಬೇಕೇ ಹೊರತು ಇಟ್ಸ್ ನಾಟ್ ಮೀ. ಬಿಕಾಸ್ ನನಗೇನು ಗೊತ್ತಿದೆಯೋ ಅದನ್ನು ಹಂಚ್ಕೊಂಡೆ ಅಷ್ಟೇ. ನನಗೂ ಸಿಕ್ಕಿದ್ದು ಅವನ ಮುಖಾಂತರನೇ ಅಲ್ವಾ. ಸೊ ಆಲ್ ದ ಕ್ರೆಡಿಟ್ ಗೋಸ್ ಟು ಹಿಮ್. ಎಸ್ ಮೇಡಮ್. ರೈಟ್. ಮುಂದಿನ ಕಾರ್ಯಾಗಾರ ಗುರುಗಳೇ, ಅದರ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ತಿಳಿಸೋದಾದರೆ? ಈ ಆಗಸ್ಟ್ 25 ನೆಕ್ಸ್ಟ್ ಭಾನುವಾರ ಇದೆ. ಸೊ ಯಾವಾಗಲೂ ಫುಲ್ ಹೌಸ್ ಇರುತ್ತೆ. ಸೊ 504 ಜನಕ್ಕೆ ಕೆಪಾಸಿಟಿ ಇರುವಂಥ ಹಾಲ್ ಅದು. ಸೊ ಹಾಗಾಗಿ ಈ ಕಾರ್ಯಾಗಾರದಲ್ಲಿ, ಮುಂಬರುವ ಕಾರ್ಯಾಗಾರದಲ್ಲಿ ಹೇಗೆ ಸಾಲವನ್ನು ತೀರಿಸುವಂಥದ್ದು, ಅದಕ್ಕೇನಾದರೂ ವಿಶ್ವಕ್ರಿಯೆ, ವಿಶ್ವ ತಂತ್ರ ಮಂತ್ರಗಳಿದಾವ, ಸೊ ಅದನ್ನು ತಿಳಿಸ್ಕೊಡ್ತೇವೆ. ಅದಾದಮೇಲೆ ಕೆಲವ್ರಿಗೆ ಮಾತ್ರ ಹೇಗೆ ಸಾಲ ಆಗುತ್ತೆ, ಅಲ್ಲ ಕೆಲವ್ರಿಗೆ ಮಾತ್ರ ಯಾಕೆ ಕಷ್ಟಗಳು, ನೋವುಗಳು, ದುಃಖಗಳು, ಅಲ್ಲ ಕೆಲವ್ರ ಮನೆಯಲ್ಲಿ ಮಾತ್ರ ಯಾಕೆ ಸಂಬಂಧಗಳು ಸರಿ ಇರೋದಿಲ್ಲ, ಕೆಲವ್ರಿಗೆ ಮಾತ್ರ ಯಾಕೆ ಬಿಸ್ನೆಸ್ ಸರಿ ಆಗ್ತಿರಲ್ಲ, ನಷ್ಟಗಳಾಗ್ತಿರುತ್ತೆ, ಯಾಕೆ ಅದಕ್ಕೇನಾದರೂ ಕರ್ಮ ಇದೆಯಾ, ಕರ್ಮ ಫಲ ಏನಾದರೂ ಇದೆಯಾ, ಅದನ್ನು ನಾವು ಕರ್ಮ ಸಿದ್ಧಾಂತದ ಪ್ರಕಾರ ಈ ಮುಂಬರುವ ವರ್ಕ್ಶಾಪಲ್ಲಿ ತಿಳ್ಕೊಳ್ತೇವೆ. ಅದ್ರ ಜೊತೆ ನೆನ್ನೆ ತಾನೇ ನಾವು ವರಮಹಾಲಕ್ಷ್ಮಿ ಹಬ್ಬ ಮಾಡಿದ್ದೇವೆ. ಯಾವ ಮನೆಗಳಲ್ಲಿ ಯಾರ ಜೊತೆ ಲಕ್ಷ್ಮಿ ಇರ್ತಾಳೆ, ಯಾರ ಜೊತೆ ಲಕ್ಷ್ಮಿಯ ಅಕ್ಕ, ಜ್ಯೇಷ್ಠ ಲಕ್ಷ್ಮಿ ಅಥವಾ ದರಿದ್ರ ಲಕ್ಷ್ಮಿ ಅಂತ ಕರಿತೇವೆ, ಇವಳಿರ್ತಾಳೆ, ಯಾರು ನಮ್ಮ ಜೊತೆ ಇದ್ರೆ ಒಳ್ಳೇದು, ಸೊ ಇದೆಲ್ಲ ತಿಳ್ಕೊಳ್ಬೇಕು. ಸೊ ಹಾಗಾಗಿ ಲಕ್ಷ್ಮಿ ಇರೋವಂಥ ಒಂದು ಎನ್ವೈರನ್ಮೆಂಟ್ ನಾವು ಕ್ರಿಯೇಟ್ ಮಾಡಿದರೆ ದುಡ್ಡು ತಾನಾಗೇ ಬರುತ್ತೆ. ಸೊ ಹೌ ಟು ಮೇಕ್ ಮನಿ ಗೆಟ್ ಅಟ್ರಾಕ್ಟೆಡ್ ಟು ಅಸ್ ಈಸಿಲಿ, ಹೌ ಟು ಡೂ ಮನಿ ಮೆಡಿಟೇಷನ್ ಮಾಡೋದು ಹೇಗೆ. ಆಮೇಲೆ ವಿಶೇಷವಾಗಿ ಈ ಮುಂಬರುವ ವರ್ಕ್ಶಾಪಲ್ಲಿ 0% ಇನ್ವೆಸ್ಟ್ಮೆಂಟಲ್ಲಿ ಪ್ರತಿ ತಿಂಗಳು 3 ಲಕ್ಷ ದುಡಿಯೋದು ಹೇಗೆ,
ಅಲ್ಲ ಇನ್ಕ್ವಿಸಿಟಿವ್ ಅನ್ಸುತ್ತಲ್ವಾ ಯಾರಿಗೆ ಆಗಲಿ 0% ಇನ್ವೆಸ್ಟ್ಮೆಂಟ್ ಹೇಗೆ 3 ಲಕ್ಷ ಮಾಡೋವಂಥದ್ದು ಅದನ್ನು ನಾವು ತಿಳಿಸ್ಕೊಡ್ತೇವೆ. ಸೊ ತುಂಬ ರಶ್ ಇರುತ್ತೆ. ಸೊ ಯಾ ಪ್ಲೀಸ್ ಕಮ್. ರೈಟ್ ಗುರುಗಳೇ, ನಾವು ಆರಂಭದಲ್ಲಿ ಒಂದು ಮಾತನ್ನ ಹೇಳಿದ್ವಿ ಲಂಚದ ಬಗ್ಗೆ ಅಂತ. ಸಿರಿವಂತರಾಗಬೇಕು ಅಂತ ಯಾರಿಗೆ ಆಸೆ ಇರಲ್ಲ, ಪ್ರತಿಯೊಬ್ಬರಿಗೂ ಕೂಡ ಆಸೆ ಇದ್ದೇ ಇರುತ್ತೆ. ಆದರೆ ಹಲವಾರು ಸನ್ನಿವೇಶಗಳಲ್ಲಿ ಹೇಗಾದರೂ ಒಂದ್ಸತಿ ನಾನು ಶ್ರೀಮಂತ ಆಗಬೇಕು ಅಂತ ಹೇಳಿ ಲಂಚದ ಮೊರೆ ಹೋಗ್ತಾರೆ. ನಾವು ಕರ್ನಾಟಕ ಅಂದರೂ ಅಗ್ರಸ್ಥಾನದಲ್ಲಿದೆ ಭ್ರಷ್ಟಾಚಾರದಲ್ಲಿ. ಹಾಗಾಗಿ ಲಂಚ ತಗೊಂಡು ಒಂದು ಫೈನ್ ಡೇ ನಾನು ತಗೊಬಾರ್ದಾಗಿತ್ತು ಲಂಚ, ಪಶ್ಚಾತ್ತಾಪ ಆಗ್ತದೆ, ಇನ್ನಾದರೂ ಕೂಡ ಒಳ್ಳೆ ಬದುಕನ್ನು ನಡೆಸಬೇಕು, ಇಂಥ ಮನಸ್ಥಿತಿಗಳಿರ್ತವೆ. ಹಾಗಾಗಿ ಲಂಚ ತಗೊಳ್ಳೋದ್ರಿಂದ ಹಿಡಿದು ಅಲ್ಲಿನ ಪಶ್ಚಾತ್ತಾಪದವರೆಗೆ ಈ ಜೀವನ, ಅದನ್ನು ನಾವು ಸಿರಿವಂತಿಕೆ ಅಂತ ಕರೆಯೋದಕ್ಕೆ ಸಾಧ್ಯವ? ಇದೆಲ್ಲದ್ರ ಬಗ್ಗೆ ಹೇಳೋದಾದ್ರೆ ಏನು ಹೇಳ್ತೀರಿ? ವೆಲ್ ಐ ಮೀನ್ ಈ ಕಾಲಕ್ಕೆ ಪರಿಪಕ್ವವಾದ ಕ್ವೆಶನ್ ಅಂತ ನಾನು ಭಾವಿಸ್ತೇನೆ. ನೋಡಿ, ಫಸ್ಟ್ಗೆ ಹೇಳ್ಬೇಕು ನಾನು, ವಿದ್ಯೆ ಕಲಿಸದ ತಂದೆ, ಬುದ್ಧಿ ಹೇಳದ ಗುರುವು, ಬಿದ್ದಿರಲು ಬಂದು ನೋಡದ ತಾಯಿಯು, ಶುದ್ಧ ವೈರಿಗಳು ಸರ್ವಜ್ಞ ಅಂತ ಹೇಳ್ತಾರೆ. ಸೊ ಒಂದು ವೇಳೆ ನಾನು ಒಂದು ಗುರುವಿನ ಸ್ಥಾನದಲ್ಲಿ ಇದ್ದು ನಾನು ಒಂದು ವೇಳೆ ಇದಕ್ಕೆ ಪರಿಪಕ್ವವಾದ ಕರೆಕ್ಟಾದ ಮಾಹಿತಿ ಕೊಡದೇ ಇದ್ದರೆ, ಬುದ್ಧಿ ಹೇಳದೇ ಇದ್ದರೆ ನನಗೆ ಕರ್ಮ ಬಂದ್ಬಿಡುತ್ತೆ. ಸೊ ಹಾಗಾಗಿ ಒಂದೊಂದು ತಿಳ್ಕೊಬೇಕು ಮೇಡಮ್, ಯಾವ ಮೂಲಕ ದುಡ್ಡು ಬರುತ್ತೋ ಆ ಮೂಲಕ ಲಕ್ಷ್ಮಿನೂ ಬರ್ತಾಳೆ. ಲಕ್ಷ್ಮಿ ಇಲ್ಲದೆ ಇದ್ದರೆ ಅವರ ಅಕ್ಕ ಬರ್ತಾಳೆ, ದರಿದ್ರ ಲಕ್ಷ್ಮಿ. ಇದು ಕಲಿಯುಗ. ಇದು ನಾವು ರೈಟ್ ವೇ, ಒಳ್ಳೆಯ ಮಾರ್ಗದಲ್ಲಿ ದುಡ್ಡನ್ನು ಸಂಪಾದನೆ ಮಾಡದೇ ಇದ್ದರೆ, ಒಂದು ವೇಳೆ ಕೆಟ್ಟ ರೀತಿಯಲ್ಲಿ ದುಡ್ಡು ಮಾಡಿದರೆ ಆ ಹಾದಿಯಲ್ಲಿ ಕಲಿ ಬರ್ತಾನೆ. ಕಲಿ ಅಂದರೆ ರಾಕ್ಷಸ. ಸೊ ನೀವು ಯೋಚನೆ ಮಾಡಬೇಕೀಗ, ಸಪೋಸ್ ಈಗ ನೀವು ಬೆಳಿಗ್ಗೆ ತಿಂಡಿ ತಿಂತೀರಾ, ನಾನೀಗ ಹೋಟ್ಲಿಗೆ ಹೋಗ್ತೀನಪ್ಪ, ಹೋಟೆಲಲ್ಲಿ ಏನೋ ಯಾವುದೋ ನನಗಿಷ್ಟ ಇರೋದು ಆರ್ಡ್ರ್ ಮಾಡಿ ಊಟ ಮಾಡ್ತೇನೆ. ಊಟ ಮಾಡಿ ನಾನು ದುಡ್ಡು ಕೊಡ್ತಿರ್ತೇನೆ, ಐ ವಿಲ್ ಬಿ ಪೇಯಿಂಗ್ ದ ಮನಿ. ಓಕೆ, ನಾನು ಬೇಜಾರು ಮಾಡಿಕೊಂಡು ಶಾಪ ಹಾಕ್ತಾ ದುಡ್ಡು ಕೊಡ್ತೀನೋ ಅಥವಾ ಪ್ರೀತಿಯಿಂದ ಜಸ್ಟ್ ಲೈಕ್ ದಟ್ ಕೊಟ್ಬಿಟ್ಟು ಬರ್ತೀನೋ? ನೀವು ಹೇಳಿ. ಬರ್ತೀವಿ, ಏನು ಅನ್ಕೊಳ್ಳೋದೇ ಇಲ್ವಲ್ಲ, ನಾವು ತಿಂದಿದ್ದೀವಿ, ಕೊಡ್ತೀವಿ ಅಷ್ಟೇ. ಈಗ ಬಸ್ಸು ಹತ್ತೀವಿ, ಏನೋ ಟಿಕೆಟ್ ತೆಗೆದುಕೊಳ್ತೇವೆ, ಕೊಟ್ಬಿಟ್ಟು ಏನೋ ಶಾಪ ಏನೋ ಹಾಕೋದಿಲ್ಲ, ಕೊಟ್ಟಿದ್ದೀವಿ, ತೆಗೆದುಕೊಂಡು ಬರ್ತೇವೆ. ಬಟ್ಟೆ ತೆಗೆದುಕೊಳ್ತೇವೆ, ಏನೂ ತೊಂದರೆ ಇಲ್ಲ, ಏನೂ ಅನ್ಸೋದೇ ಇಲ್ಲ ನೋಡಿ. ಸೊ ಈ ಎಲ್ಲ ವಿಚಾರಗಳಲ್ಲೂ ದುಡ್ಡು ಅನ್ನುವಂಥದ್ದು ಯಾರು ತೆಗೆದುಕೊಳ್ತಿರ್ತಾರೋ ಅಥವಾ ಕೊಡ್ತಿರ್ತಾರೋ ಅಲ್ಲಿ ಶಾಪ ಏನೂ ಇಲ್ಲ, ಎಲ್ಲ ಒಳ್ಳೆಯದೇ ನಡೀತಿದೆ. ಐ ಮೀನ್ ಇನ್ ಅ ವೆರಿ ಗುಡ್ ವೇ ಟ್ರಾನ್ಸಾಕ್ಷನ್ ಇಸ್ ಹ್ಯಾಪನಿಂಗ್. ಬಟ್ ಒಂದು ವೇಳೆ ನಾನು ನಿಮಗೆ ಕೇಳುವಂಥದ್ದು, ಇಡ್ಲಿ ನಿಮಗೆ ಕೊಡ್ತಾರೆ ಹೋಟ್ಲಲ್ಲಿ, ಸಡನ್ನಾಗಿ ಬಿಲ್ಲು 800 ರೂಪಾಯಿ ಕೊಡ್ತಾರೆ ಅಂದ್ಕೊಳ್ಳಿ 2 ಇಡ್ಲಿಗೆ. ನೀವು ಪ್ರೀತಿಯಿಂದ ಆರಾಮಾಗಿ ದುಡ್ಡು ಕೊಟ್ಬಿಟ್ಟು ಬರ್ತೀರೋ ಅಥವಾ ಏನು ಅನ್ಕೊಳ್ತೀರೋ ಮನಸ್ಸಲ್ಲಿ? ಅದಕ್ಕೆ ಏನು ಮೌಲ್ಯ ಇದೆ ಅದು ಕೊಡೋಕೆ ನಮಗೇನೂ ತೊಂದರೆ ಇಲ್ಲ. ಕರೆಕ್ಟ್. ಆದರೆ ಇಡ್ಲಿಗೆ ಅಷ್ಟೊಂದು ಅವಶ್ಯಕತೆ ಇಲ್ಲ ಅಂತ ಅನ್ಸುತ್ತೆ. ಆಗೇನು ಅನಿಸುತ್ತೆ ನಿಮಗೆ? ಹೇಗೆ ಕೊಡ್ಬೋದು ನೀವು ದುಡ್ಡು? ಅದನ್ನ ಬೈಕೊಂಡು ಕೊಡ್ತಿರೋ ಅಥವಾ ಬೇಜಾರಲ್ಲಿ ಕೊಡ್ತಿರೋ ಅಥವಾ ಅದಕ್ಕೆ ಎಷ್ಟಿದೆ ಅಷ್ಟನ್ನು ಕ್ರಾಸ್ ಚೆಕ್ ಮಾಡ್ಬಿಟ್ಟು ಎಷ್ಟಿದೆ ಅಷ್ಟು ಕೊಟ್ಟು, ಇಲ್ಲ ಅದು 800 ಅಂತ ಹೇಳ್ತಾರೆ ಅವರು. ಒಪ್ಪೋದಿಲ್ಲ, ಬೇಸರ ಆಗುತ್ತಲ್ಲ. ಇಲ್ಲ ಕೊಡ್ಲೇಬೇಕು ಮೇಡಮ್, ನೀವು ಫಸ್ಟೇ ನೋಡ್ಬೇಕಿತ್ತಲ್ಲ, ಏನೋ ಮೆನು ನೋಡ್ಬಿಟ್ಟಲ್ಲ ಆರ್ಡರ್ ಮಾಡ್ಬೇಕಿತ್ತು. ನೀವು ಬಂದು ತಿಂದ್ಬಿಟ್ಟು ಈಗ 800 ಅಂತಂದ್ರೆ ಕೊಡಿ ದಯವಿಟ್ಟು ಅಂತ ಹೇಳ್ತಾರೆ ಅನ್ಕೊಳ್ಳಿ, ಯು ವಿಲ್ ನಾಟ್ ಫೀಲ್ ಹ್ಯಾಪಿ. ಡೆಫಿನೆಟ್ ಆಗಿ ಮತ್ತೆ ಅಲ್ಲಿ ಹೋಗೋದಿಲ್ಲ, ಅದು ಬೇರೆ. ಸೊ ಯು ಫೀಲ್ ವೆರಿ ವೆರಿ ಬ್ಯಾಡ್. ಸೊ ಅದೇ ರೀತಿ ಬಸ್ ಆಗ್ಬೋದು ಅಥವಾ ಯಾವುದೇ ಒಂದು ವಿಚಾರದಲ್ಲಿ ನಾವು ದುಡ್ಡು ಎಲ್ಲಿ ಕೊಡ್ತೀವೋ ಅದು ನಮಗೆ ಸರಿ ಅನಿಸಿದ್ರೆ ಆ ದುಡ್ಡು ತೆಗೆದುಕೊಳ್ಳೋನಿಗೂ ಸರಿಯಾಗಿರುತ್ತೆ. ಎಲ್ಲಿ ನಮಗೆ ಅಸಹಾಯಕತೆ ಫೀಲ್ ಆಗುತ್ತೋ, ಫಾರ್ ಎಕ್ಸಾಂಪಲ್ ನಾನು ನಿಮಗೆ 1 ಲಕ್ಷ ರೂಪಾಯಿ ಇಂಟ್ರೆಸ್ಟ್ ಕೊಟ್ಟಿರ್ತೀನಿ ಅನ್ಕೊಳ್ಳಿ, ಇಂಟ್ರೆಸ್ಟ್ ನಿಮ್ಗೆ ಕೊಟ್ಟಿರ್ತೀನಿ, ಪ್ರತಿ ತಿಂಗಳು ನೀವು ಇಂಟ್ರೆಸ್ಟ್ ಕಟ್ತೀರಾ, ನನಗೆ ಇಂಟ್ರೆಸ್ಟ್ ಕಟ್ತೀರಾ, ಖುಷಿಯಾಗಿ ಕಟ್ತೀರಾ. 1 ವರ್ಷ ಕಟ್ಟಿದ್ದೀರಾ ಅನ್ಕೊಳ್ಳಿ, 12 ತಿಂಗಳಿಂದ ಕಟ್ತಾನೇ ಇದ್ದೀರಾ, ನೀವು ಖುಷಿಯಿಂದ ಕಟ್ತೀರಾ? ಬೇಜಾರಾಗುತ್ತಾ ಇಲ್ವಾ? ಅಸಲು ಮೀರ್ ಕೊಡುವಾಗಂತೂ ಇನ್ನೂ ಬೇಜಾರಾಗುತ್ತೆ. ಕರೆಕ್ಟ್ ಅಲ್ಲ? ಅದೇ ರೀತಿ ಒಂದು ವೇಳೆ ನಾನು 1 ಲಕ್ಷಕ್ಕೆ ಏನೋ ಬ್ಯಾಂಕ್ ಇಂಟ್ರೆಸ್ಟ್ ಅಲ್ಲಿ 1%, 2% ಅಂದ್ರೆ ಓಕೆ ಅನ್ಕೊಳ್ಳೋಣ. ನಾನು 4%, 5%, 6%, 8, 10% ಚಾರ್ಜ್ ಮಾಡಿದ್ರೆ ನಿಮ್ಗೇನು ಅನ್ಸುತ್ತೆ? ಇಲ್ಲ, ಅಸಮಾಧಾನ, ಬೇಸರ, ಕೋಪ ಮೂರು ಕರೆಕ್ಟ್ ಅಲ್ವಾ? ಎಕ್ಸಾಕ್ಟ್ಲಿ ಸೇಮ್ when it comes to ಲಂಚ. ನೀವು ಲಂಚ ಯಾರಿಗಾದ್ರೂ ಕೊಡ್ಬೇಕಂತಂದ್ರೆ ಅಲ್ಲಿ ಕೊಡ್ಲಿಕ್ಕೆ ಇರೋದಿಲ್ಲ. ಈಗ ನಾನೊಂದು ಅಧಿಕಾರಿ ಅನ್ಕೊಳ್ಳೋಣ, ನನ್ನ ಕೆಲಸನೇ ನಿಮ್ಗೆ ಕೆಲಸ ಮಾಡಿಕೊಡುವಂಥದ್ದು. ಐ ಆಮ್ ಅ ಸರ್ವೆಂಟ್ ಆ್ಯಕ್ಚುಲಿ. ಅದಕ್ಕೆ ನನಗೆ ಸಂಬಳ ಬರುತ್ತೆ, ಅದಕ್ಕೆ ನನಗೇನು ಬರಬೇಕು ಅದೆಲ್ಲ ಬರ್ತಿರುತ್ತೆ. ಬಟ್ ಆದರೂ ಅಧಿಕಾರ ಇದೆ ಅಂತಂತೇಳಿ ನೀವು ಬಂದು ಕೇಳಿದಾಗ ನಾನು ಹೇಳ್ತೇನೆ ಫೀಸ್ ಬೇರೆ ಅಂತ ಹೇಳ್ತೇನೆ. ಈಗ ನನಗೆ ಹೇಳಿ, ನೀವು ಕೊಡ್ತೀರಾ ನನಗೀಗ? ಈಗ ಇದಕ್ಕೆ 1 ಲಕ್ಷ ಚಾರ್ಜ್ ಮಾಡ್ತೀನೋ 10 ಲಕ್ಷ ಚಾರ್ಜ್ ಮಾಡ್ತೀನಿ ಅನ್ಕೊಳ್ಳಿ, ನೀವು ಕೊಡ್ಬೇಕಂದ್ರೆ ಖುಷಿಯಿಂದ ಕೊಡ್ತೀರಾ? ಇಲ್ವೇ ಇಲ್ಲ. ಸೊ ಆ ರೀತಿ ಯಾವಾಗ ಆಗುತ್ತೋ ಆಗ ಕಲಿ ನನಗೆ ಬರ್ತಾನೆ. ನೀವು ಯಾವಾಗ ಅಸಹಾಯಕತೆಯಿಂದ ನಾನು ನಿಮ್ಮಲ್ಲಿ ತೆಗೆದುಕೊಂಡೋ, ಕಸಿದುಕೊಂಡೋ, ಮೋಸ ಮಾಡಿದ್ನೋ, ಅಕ್ರಮದಿಂದ ತೆಗೆದುಕೊಂಡೋ, ಬರೀ ದುಡ್ಡು ಮಾತ್ರ ಬರಲಿಲ್ಲ, ಇಲ್ಲಿ ದುಡ್ಡಿನ ಜೊತೆ ಕಲಿ ಸಹ ಬರ್ತಾನೆ.
ಕಲಿ ಯಾರು? ರಾಕ್ಷಸ. ಆ ರಾಕ್ಷಸ ಆ ದುಡ್ಡಿನ ಮುಖಾಂತರ ನನಗೆ ಬಂದ್ಬಿಡ್ತಾನೆ. ಈ ಒಂದು ದುಡ್ಡನ್ನು, ನಿಮ್ಮ ದುಡ್ಡನ್ನು ನಾನು ಬಳಸಿದೆ ಅನ್ಕೊಳ್ಳಿ, ನನ್ನ ಮಕ್ಕಳಿಗೆ ಬಳಸಿದೆ, ನನ್ನ ಹೆಂಡತಿಗೆ, ನನ್ನ ತಂದೆ ತಾಯಿಗೆ, ಎಲ್ಲರಿಗೂ ಕಲಿ ಹೊರಟೋಗ್ತಾನೆ. ಆದ್ರೆ ಲೋಕಾರೂಢಿ ಅನ್ನುವಂತೆ ಈಗ ಪರಿಸ್ಥಿತಿಯನ್ನು ನಾವು ಅವಲೋಕಿಸಿ ನೋಡೋದಾದ್ರೇನು ಲಂಚ ಸ್ವೀಕಾರ ಮಾಡಿದವರೆಲ್ಲ ಕೋಟ್ಯಾಂತರ ರೂಪಾಯಿ ಮನೆ ಕಟ್ಕೊಂಡಿದ್ದಾರೆ, ಬೇಕಾದಷ್ಟು ಚಿನ್ನ ಒಡವೆಗಳನ್ನು ತಗೊಂಡಿರ್ತಾರೆ. ಈಗ ಲಂಚ ಕೊಡೋರಿಗೆ ಅವ್ರು ಚೆನ್ನಾಗಿದ್ದಾರೆ, ನಮ್ಮ ಬದುಕು, ನಾವು ನಿಯತ್ತಾಗಿದ್ದವ್ರ ಬದುಕು ಹಿಂಗಿದೆ, ಈ ಥರದೊಂದು ಮನಸ್ಥಿತಿ ಸೆಟ್ ಆಗ್ಬಿಟ್ಟಿದೆ ಆಲ್ರೆಡಿ. ಎಕ್ಸಾಕ್ಟ್ಲಿ. ಸೊ ನಾವು ನೋಡ್ತಿರೋದು ಭೌತಿಕ ಜಗತ್ತು ಮೇಡಮ್, ಇದು ಶಾಶ್ವತವಲ್ಲ. ಸೊ ಎಲ್ರಿಗೂ ಗೊತ್ತಿದೆ, ಐ ಮೀನ್ ಎಲ್ಲರೂ ಹೋಗ್ಲೇಬೇಕು. ಎಲ್ಲಿ ಹೋಗ್ತಿದ್ದೀವಿ? ಐ ಮೀನ್ ವಾಟ್ ಹ್ಯಾಪನ್ಸ್ ಆಫ್ಟರ್ ಡೆತ್? ಸತ್ತಾದ್ಮೇಲೆ ಇದೇ ಕೊನೆನಾ? ಒಂದು ವೇಳೆ ಇದು ಟ್ರಿಪ್ ಆಗಿದ್ದಿದ್ರೆ, ಈಗ ನಾವು ಧರ್ಮಸ್ಥಳಕ್ಕೋ ತಿರುಪತಿಗೋ ಅಥವಾ ಎಲ್ಲೋ ಒಂದು ಸ್ಥಳಕ್ಕೆ ಹೋಗಿ ಬರ್ತೀವಿ, ಅದು ಟ್ರಿಪ್ ಅಲ್ವಾ? ನಮ್ಗೆ ಗೊತ್ತಿದೆ ಅದು ಪರ್ಮನೆಂಟ್ ಅಲ್ಲ ಅಂತೇಳಿ. ಅಲ್ಲಿ ಹೋಗ್ತೀವಿ ಬರ್ತೀವಿ ಅಂತ ಗೊತ್ತಿದೆ, ವೀಕೆಂಡಲ್ಲಿ ಏನೋ ಹೋಗ್ತೀವಿ ಬರ್ತೀವಿ, ಕರೆಕ್ಟ್ ಅಲ್ವಾ? ಅದೇ ರೀತಿನೇ ನಾವು ಭೂಲೋಕಕ್ಕೆ ಬಂದಿರ್ಬೋದಲ್ವಾ, ಟ್ರಿಪ್ಪಿಗೆ ಬಂದಿರ್ಬೋದಲ್ವಾ? ಟ್ರಿಪ್ಪಲ್ಲಿ ಮಾಡಬಾರ್ದಲ್ಲ, ಮಾಡಿ ವಾಪಸ್ ಹೋಗ್ಬೇಕಲ್ಲ ಸ್ವಂತ ಮನೆಗೆ, ಅಲ್ಲಿ ಏನಿದೆಯೋ. ಸೊ ಹಾಗಾಗಿ ಅದ್ರ ಬಗ್ಗೆನೂ ಇವತ್ತು ನಾವು ಚರ್ಚೆ ಮಾಡೋಣ. ವಿಶೇಷವಾಗಿ 12ನೇ ಶತಮಾನದಲ್ಲಿ ಒಂದು ಬೀದಿ ಗುಡಿಸ್ತಿದ್ದಂಥ ಒಂದು ಸತ್ಯಕ್ಕ ಅನ್ನೋ ಒಂದು ವಚನ ಇದೆ. ಸತ್ಯಕ್ಕ ಅವರು ಬರೆದಿರೋ ವಚನ, ಅದನ್ನು ನಾವು ಅನಲೈಸ್ ಮಾಡಿ ತದನಂತರ ಇದ್ರ ಬಗ್ಗೆ ಇನ್ನೂ ಸ್ವಲ್ಪ ಹೆಚ್ಚು ತಿಳಿದುಕೊಳ್ಳೋಣ. ಸತ್ಯಕ್ಕ ಹೇಳ್ತಾಳೆ, ಲಂಚ ವಂಚನಕ್ಕೆ ಕೈ ಆನದ ಭಾಷೆ, ಬಟ್ಟೆಯಲ್ಲಿ ಹೊನ್ನು ವಸ್ತ್ರ ಬಿದ್ದಿದ್ದರೆ ನಾನು ಕೈ ಮುಟ್ಟಿ ಎತ್ತಿದೆನಾದರೆ ನಿಮ್ಮಾಣೆ ನಿಮ್ಮ ಪ್ರಮತರಾಣೆ. ಅದೇನು ಕಾರಣವೆಂದರೆ ಎಲ್ಲವನ್ನು ನೀವಿಕ್ಕಿದ ಭಿಕ್ಷೆದಲ್ಲಿಪ್ಪೆನಾಗಿ. ಇಂತಲ್ಲದೆ ನಾನು ಅಳಿಮನವ ಮಾಡಿ ಪರದ್ರವ್ಯಕ್ಕೆ ಆಸೆ ಮಾಡಿದೆನಾದರೆ ನೀನಾಗಲೇ ನನ್ನ ನರಕದಲ್ಲಿ ಅದ್ದಿ ನೀನೆದ್ದು ಹೋಗ ಶಂಭುಜಕ್ಕೇಶ್ವರ. ಇವರು ಒಂದು ಸಾಧಾರಣ ಹೆಣ್ಣು ಮಗಳು 12ನೇ ಶತಮಾನದಲ್ಲಿ. ನೋಡಿ ಎಷ್ಟು ಚೆನ್ನಾಗಿ ಸ್ವಾತಂತ್ರ್ಯ, ನೋಡಿ ಹೇಗಿತ್ತು, ಎಲ್ಲರೂ ಹೇಳ್ಬೋದಿತ್ತು. ಅಂತ ಒಂದು ಫೋರಂ ಬಸವಣ್ಣನವರು ಸೃಷ್ಟಿ ಮಾಡಿರ್ತಕ್ಕಂಥದ್ದು. ಆವಾಗಲೂ ಯಾವಾಗಲೂ ಸರ್ವಕಾಲದಲ್ಲೂ ಈ ಲಂಚ ಅನ್ನೋದು ಇದೆ, ಈ ಭ್ರಷ್ಟಾಚಾರ ಅನ್ನೋಂಥದ್ದಿದೆ, ಈ ಮೋಸ ಅನ್ನೋದಿದೆ. ಸೊ ಅದಕ್ಕೆ ಇದೇ ಒಂದು ಸಾಕ್ಷಿ ಅಂತ ಹೇಳ್ಬೋದು. ಈ ಸತ್ಯಕ್ಕ ಹೇಳ್ತಾಳೆ, ಒಂದು ವೇಳೆ ನಾನು ನನ್ನ ಕೆಲಸ ಗುಡಿಸುವಂಥದ್ದು, ಗುಡಿಸ್ಬೇಕಂತಂದರೆ ಯಾವುದಾದ್ರೂ ಏನೋ ಹಣನೋ ಬಂಗಾರನೋ ಅಥವಾ ಆಸ್ತಿ ಪತ್ರಗಳು ಏನಾದರೂ ಬಿದ್ದಿದ್ರೆ ನನ್ನದಲ್ವಲ್ಲ, ಅದು ಸುಮ್ಮನೆ ಗುಡಿಸ್ಬಿಡ್ತೀನಿ ಹೊರತು ನಾನು ತೆಗೆದುಕೊಳ್ಳೋದಿಲ್ಲ. ಯಾಕಂದ್ರೆ ನನಗೆ ಗೊತ್ತಿದೆ ಅದು ಒಂದು ವೇಳೆ ತೆಗೆದುಕೊಂಡ್ರೆ ಏನೆಲ್ಲ ಬರುತ್ತೆ ಅದ್ರ ಜೊತೆ ಅಂತಂತೇಳಿ. ಒಂದು ವೇಳೆ ನಾನು ಮುಟ್ಟಿದ್ದೆ ಆದರೆ ನನ್ನ ನರಕಕ್ಕೆ ಕದ್ದು ಬಿಡಪ್ಪ, ನಾನು ಬಿಟ್ಟು ಹೊರಟೋಗ್ಬಿಡಪ್ಪ ಶಂಭುಜಕ್ಕೇಶ್ವರ ಅಂತಂತೇಳಿ ದೇವ್ರಿಗೆ ಹೇಳ್ತಾಳೆ. ಎಷ್ಟು ಸತ್ಯವಾದ ಮಾತುಗಳು ನೋಡಿ. ಅದೇ ರೀತಿ ನಮ್ಮ ಸರ್ವಜ್ಞರು ಹೇಳ್ತಾರೆ, ಪಾಪಿಯ ದನ ಪ್ರಾಯಶ್ಚಿತ್ತಕ್ಕಲ್ಲದೆ ಸತ್ಪಾತ್ರಕ್ಕೆ ಸಲ್ಲದಯ್ಯ. ಪಾಪಿಯ ದನ ಪ್ರಾಯಶ್ಚಿತ್ತಕ್ಕಲ್ಲದೆ ಸತ್ಪಾತ್ರಕ್ಕೆ ಸಲ್ಲದಯ್ಯ. ನಾಯಿಯ ಹಾಲು ನಾಯಿ ಮರಿಗಳಿಗಲ್ಲದೆ ಪಂಚಾಮೃತಕ್ಕೆ ಸಲ್ಲದಯ್ಯ. ನಾಯಿ ಹಾಲು ನಾಯಿ ಮರಿಗಳಿಗಷ್ಟೇ, ಪಂಚಾಮೃತಕ್ಕಲ್ಲ. ಸೊ ಹಾಗಾಗಿ ನಿಮ್ಮ ಹಣ ನಾನು ಒಂದು ವೇಳೆ ಕಸಿದುಕೊಂಡ್ರೆ, ನಿಮಗೆ ಇಲ್ಲ ಸಲ್ಲದ್ದು ಹೇಳಿ ಮೋಸ ಮಾಡಿ ಒಂದು ವೇಳೆ ತೆಗೆದುಕೊಂಡ್ರೆ, ನಾನು ದುಡ್ಡು ಮಾತ್ರ ತೆಗೆದುಕೊಂಡಿಲ್ಲ, ಸೊ ಅದರ ಜೊತೆ ಬೇರೆ ಕರ್ಮಗಳನ್ನು ತೆಗೆದುಕೊಂಡಿರ್ತೇನೆ. ಇದು ಗೊತ್ತಾಗೋದಿಲ್ಲ ಮೇಡಮ್. ಅಂದ್ರೆ ಈಗ ಲಂಚ ಕೊಡೋರ ನೋವು ಅಸಮಾಧಾನವನ್ನ ಕೂಡ ನಾವು ಕ್ಯಾರಿ ಮಾಡ್ದಂಗಾಯ್ತು. ಅಬ್ಸಲ್ಯೂಟ್ಲಿ ಎವ್ರಿಥಿಂಗ್ ಯು ವಿಲ್ ಟೇಕ್. ಸೊ ನಮಗೆ ಗೊತ್ತಿರಲ್ಲ. ಸೊ ಯಾರೋ ಒಬ್ರು ಹೇಳ್ತಾರೆ ಕರ್ಮ ಕಳೆದುಕೊಳ್ಬೇಕು ಅಂತಂದ್ರೆ ಅಲ್ಲೋಗಿ ಇಲ್ಲೋಗಿ ಇದು ಮಾಡಿ ಅಂತಂತೇಳಿ ಯಾವುದು ವರ್ಕ್ ಆಗಲ್ಲ ಮೇಡಮ್. ಕರ್ಮದ ಬ್ಯಾಲೆನ್ಸೇ ಬೇರೆ, ಪುಣ್ಯದ ಬ್ಯಾಲೆನ್ಸೇ ಬೇರೆ. ಕರ್ಮದ ಬ್ಯಾಲೆನ್ಸ್ಗೆ ಕರ್ಮ ಅನುಭವಿಸ್ಬೇಕು, ಪುಣ್ಯದ ಬ್ಯಾಲೆನ್ಸ್ನ ಪುಣ್ಯ ಅನುಭವಿಸ್ಬೇಕು. ಎರಡಕ್ಕೂ ನಾಕ್ ಆಫ್ ಮಾಡೋದಕ್ಕಾಗಲ್ಲ. ಹೌದೌದು. ಯಾಕೆ ಅಂದ್ರೆ ಹೇಗಾದ್ರೂ ಸಂಪಾದನೆ ಮಾಡಿ ನೀವು ದುಡಿದ ಹಣದಲ್ಲಿ ಒಂದು 6-10% ದಾನ ಧರ್ಮಕ್ಕಿಡಿ, ನೀವು ಮಾಡಿದಂತಹ ಪಾಪ ಎಲ್ಲ ಕಳಿಯುತ್ತೆ ಅನ್ನುವಂಥ ಮಾತಿದೆ. ಹಾಗಾಗಿ ಈ ಮಾತಿಗೆ ನಿಮ್ಮ ವಿಶ್ಲೇಷಣೆ ಏನು? ಅಬ್ಸಲ್ಯೂಟ್ಲಿ. ನಿಮ್ಮ ದುಡ್ಡನ್ನು ನೀವು ದಾನ ಮಾಡ್ಬೋದು, ಇನ್ನೊಬ್ಬರ ದುಡ್ಡನ್ನ ಮೇಡಮ್ ನಿಮ್ಮಲ್ಲಿ ರಕ್ತ ಇದೆ ನೀವು ದಾನ ಮಾಡಿ. ಅದೇನಿದು ನನ್ನ ಹತ್ರ ಬಂದು ನನ್ನ ರಕ್ತ ಕೊಟ್ಬಿಟ್ಟು ನಾನು ದಾನ ಮಾಡಿಸಿದ್ದೀನಿ ಅಂದ್ರೆ ಏನ್ ಲೆಕ್ಕ? ಅದು ಅರ್ಥನೇ ಇಲ್ವಲ್ಲ ಅದಕ್ಕೆ. ಐ ಮೀನ್ ಅಬ್ಸಲ್ಯೂಟ್ಲಿ ನಾಟ್. ಸೊ ಹಾಗಾಗಿ ವಿ ಮಸ್ಟ್ ನೋ ದಿಸ್. ಸೊ ತುಂಬ ಜನ ನಾವು ಅನ್ಕೊಳ್ತೇವೆ, ಅದಕ್ಕೂ ಒಂದು ವಚನ ಇದೆ, ನೀರ ಕಂಡಲ್ಲಿ ಮುಳುಗುವರಯ್ಯ, ಮರವ ಕಂಡಲ್ಲಿ ಸುತ್ತುವರಯ್ಯ. ನೀರ ಕಂಡಲ್ಲಿ ಮುಳುಗುವರಯ್ಯ, ಮರವ ಕಂಡಲ್ಲಿ ಸುತ್ತುವರಯ್ಯ, ಬತ್ತುವ ಜಲವ ಒಣಗುವ ಮರವ ಮೆಚ್ಚಿದವರು ನಿಮ್ಮನ್ನೆತ್ತಬಲ್ಲರಯ್ಯ ಕೂಡಲ ಸಂಗಮ ದೇವ. ಸೊ ಹಾಗಾಗಿ ನಾವೆಲ್ಲ ಕಳ್ಕೊಳ್ಬೇಕು ಅನ್ನೋ ಒಂದು ಆತುರದಲ್ಲಿ ಎಲ್ಲ ಮಾಡೋದೆಲ್ಲ ತಪ್ಪೆಲ್ಲ ಮಾಡಿ ನಾವು ಹೋಗ್ತಿರ್ತೇವೆ.
ಕಳ್ಕೊಂಡ್ಬಿಡೋಣಪ್ಪ, ನೀರಲ್ಲಿ ಮುಳುಗಿದ್ರೆ ಸರೋಗ್ತೇವೆ, ಇಲ್ಲ ಮರನ ಸುತ್ತಿದ್ರೆ ಸರೋಗ್ತೇವೆ, ಅಥವಾ ದಾನ ಮಾಡಿದ್ರೆ ಸರೋಗ್ತದೆ. ಹೇಗ್ರಿ ಸರೋಗುತ್ತೆ? ಮೀ ಒಡೆ ಪೋಪಡೆ ಪಾಪವೇನದು ಕೆಸರೆ, ಮೀ ಒಡೆ ಪೋಪಡೆ ಪಾಪವೇನದು ಕೆಸರೆ, ಪಾಪವು ಮೀವೊಡೆ ಮೈಯ ಮಲಪೋಪದ ಪಾಪ ಲೇಪವಾಗಿಪ್ಪದು ಸರ್ವಜ್ಞ. ಸೊ ನಾವು ಏನೋ ಸ್ನಾನ ಮಾಡ್ಕೊಂಡಿದ ತಕ್ಷಣ ಗಲೀಜು ಹೋಗ್ಬೋದು, ಬಟ್ ಈ ಪಾಪ ಅನ್ನುವಂಥದ್ದು ವಜ್ರ ಲೇಪನವಾಗಿ ಈ ಮೈಗೆ ಅಂಟ್ಕೊಂಡಿರುತ್ತೆ. ಅದು ಹೋಗಲ್ಲ ಮೇಡಮ್, ಕೆಸರಾಗಿರೋ ಹೋಗ್ಬಿಡ್ತಾ ಇತ್ತು. ಆದ್ರೂ ಮಾಡೋ ಪಾಪ ಮಾಡ್ಬಿಟ್ಟಿರ್ತಾರೆ. ಸಮಸ್ಯೆ ಇದೆ ಅಂದ್ರೆ ಪರಿಹಾರ ಇದ್ದೇ ಇರುತ್ತೆ ಅನ್ನುವಂತ ಮಾತಿರುತ್ತೆ. ಒಂದು ಪ್ರಾಯಶ್ಚಿತ್ತ ಅಂತ ಆಗಿರುತ್ತೆ, ಒಂದು ಫೈನ್ ಡೇ. ನಾನು ಈ ಲಂಚದ ಕೂಪದಿಂದ ಹೊರಗೆ ಬರಬೇಕು, ಎಷ್ಟೋ ಅನ್ಯಾಯ ಮಾಡ್ಬಿಟ್ಟಿದ್ದೀನಿ, ಇನ್ನಾದ್ರೂ ಒಳ್ಳೆ ಬದುಕನ್ನು ನಡೆಸಬೇಕು, ಇಂಥವರಿಗೆ ನಿಮ್ಮ ಸಲಹೆ ಸೂಚನೆ? ವೆಲ್ ಸಿ, ಫಸ್ಟ್ ಆಫ್ ಆಲ್ ಆ ವೆರಿ ಥಾಟ್ ಯಾರಿಗೆ ಆಲೋಚನೆ ಬರುತ್ತೋ ಅವ್ರಿಗೆ ಲಿಬ್ರೇಷನ್ ಸಿಕ್ಬಿಡುತ್ತೆ. ಹೇಗೆ ಗೊತ್ತಾ ಮೇಡಮ್, ಯೂನಿವರ್ಸ್ ದೇವರು ಅನ್ನೋಂಥದ್ದು ತಂದೆ ತಾಯಿ ರೀತಿ. ಅವನಿಗೆ ಯಾವತ್ತು ತಂದೆ ತಾಯಿ ಅವ್ರ ಮಕ್ಕಳು ಏನೇ ತಪ್ಪು ಮಾಡಲಿ ಶಿಕ್ಷೆ ಕೊಡಬೇಕು ಅಂತ ಅನ್ಕೊಳ್ಳಲ್ಲ ಅವರು. ತಿದ್ದುಕೊಂಡ್ರೆ ಸಾಕಪ್ಪ, ಅಪ್ಪ ನಾನು ಇಷ್ಟು ದಿನ ಕುಡಿತಿದ್ನಪ್ಪ, ಇನ್ಮೇಲೆ ನಾನು ಕುಡಿಯಲ್ಲಪ್ಪ, ಕ್ಷಮಿಸ್ಬಿಡಪ್ಪ ಅಂದರೆ ಯಾವ ತಂದೆನೂ ಆಗಲಿ ತಾಯಿ ಆಗಲಿ ಇಲ್ಲ ಇಷ್ಟು ದಿನ ನೀನು ಮಾಡಿರೋದಕ್ಕೆ ನಾನು ಶಿಕ್ಷೆ ಕೊಡ್ತೀನಿ ಅಂತ ಹೇಳೋದಿಲ್ಲ. ತಾಯಿ ತಂದೆಗೆ ಯಾವತ್ತೂ ಪ್ರೀತಿ ನೋಡಿ ಮಕ್ಕಳ ಮೇಲೆ. ಈಗ ನಾವೆಲ್ಲ ಯಾರು ಮಕ್ಕಳೇ ಅಪ್ಪ, ಬಟ್ ನಾವು ಆ ಒಂದು ವಿಶ್ವದ ಹತ್ರ ದೇವರ ಹತ್ರ ಹೋಗಿ ತಪ್ಪಾಯಿತು ಅಂತ ಹೇಳಿದರೆ ಆ ಗಳಿಗೆಯಲ್ಲೇ ಅವನು ಕ್ಷಮೆ ಕೊಡ್ತಾನೆ. ಅದು ಅಂದ್ಕೊಂಡ್ರೆ ಸಾಕು. ಫಸ್ಟ್ ಆಫ್ ಆಲ್ ಆ ಪ್ರಾಯಶ್ಚಿತ್ತ ಆಗಬೇಕು. ಇದಕ್ಕೊಂದು ಟೆಕ್ನಿಕ್ ಇದೆ. ಐ ಮೀನ್ ಎನಿವೆ ನಾನು ಹೇಳ್ಬಿಡ್ತೇನೆ ನೀವು ಕೇಳಿದ್ದಕ್ಕೆ. ಕಾಲ್ನಡಿಗೆಯಲ್ಲಿ ಮೇಡಮ್ ಒಂದು 9 ಕಿಲೋಮೀಟ್ರು ಏನೋ ನಡ್ಕೊಳ್ತಾ ಹೋಗ್ಬೇಕು ಪ್ರಾಯಶ್ಚಿತ್ತವಾಗಿ. ಸೊ ನಾವು ತುಂಬ ಮಾಡ್ತೇವೆ. ಐ ಥಿಂಕ್ ಶಬರಿಮಲೆಗೆ ಹೋದಾಗಲಿ ಅಥವಾ ಧರ್ಮಸ್ಥಳಕ್ಕೆ ಹೋಗ್ಬೇಕಂದ್ರೆ ಮಹಾಪಾದ ಅಂತಂತೇಳಿ ಜನಗಳು ಹೋಗ್ತಾರೆ. ಇದು ಹೋಗೋ ಉದ್ದೇಶನೇ ಇಷ್ಟು. ಸೊ ಈಗ ನಾವು ಹೋಗೋದು ಯಾವುದಕ್ಕೆ? ಈ ಲಂಚವನ್ನು ಏನೋ ಪರಿಹಾರ ತೆಗೆದುಕೊಳ್ಳೋದಕ್ಕೆ. ಅದೇ ಸಂಕಲ್ಪ ಮಾಡ್ಕೊಂಡು ಅದೇ ಸಂಕಲ್ಪ ಮಾಡಿಕೊಂಡು ಇನ್ನು ಮುಂದೆ ನಾನು ಮಾಡಲ್ಲ, ಇಲ್ಲಿ ತನಕ ಏನು ಮಾಡಿದ್ದೀನೋ ನಂಗೆ ಕ್ಷಮೆ ಕೊಟ್ಬಿಡು. ಆಗ ಇಲ್ಲಿ ತನಕ ಅದರಿಂದ ನಾನು ಏನೆಲ್ಲ ಪ್ರಯೋಜನಗಳು ಪಡ್ಕೊಂಡಿದ್ದೀನೋ ಅದೆಲ್ಲವನ್ನು ವಿಶ್ವಕ್ಕೆ ದಾನವಾಗಿ ಕೊಟ್ಬಿಡ್ಬೇಕು. ಸಪೋಸ್ ನಾನೀಗ ಲಂಚ ತೆಗೆದುಕೊಂಡು ಮನೆ ಕಟ್ಟಿರ್ತೇನೆ, ಲಂಚ ತೆಗೆದುಕೊಂಡು ಸೈಟ್ ಮಾಡಿರ್ತೇನೆ, ಲಂಚ ತೆಗೆದುಕೊಂಡು ಕಾರ್ ತೆಗೆದುಕೊಂಡಿರ್ತೇನೆ, ಎಲ್ಲವನ್ನೂ ಕೊಟ್ಬಿಡ್ಬೇಕು ಮೇಡಮ್. ಯಾಕಂದರೆ ಅದು ಒಳ್ಳೆ ರೀತಿಯಲ್ಲಿ ಬರಲಿ. ಹೌದು, ದಾನವಾಗಿ ಕೊಟ್ಬಿಡ್ಬೇಕು. ಬಿಕಾಸ್ ಅದು ನಂದಲ್ವಲ್ಲ, ಗೊತ್ತಾಗ್ತಿದ್ಯಾ? ಆಮೇಲೆ ಇದು ಬರೀ 4 ದಿನ ಬಂದ ಟ್ರಿಪ್ ತಾನೇ, ಮನೆ ಏನು ಪರ್ಮನೆಂಟ್ ಅಲ್ಲಲ್ಲ ನೋಡಿ. ನಾವು ಆಗ ಮನ್ಸಿಗೆ ತೆಗೆದುಕೊಳ್ಬಾರ್ದು, ಅಯ್ಯೋ ನಾನು ಮನೆ ಕೊಟ್ಬಿಡ್ತಿದ್ದೀನಿ, ಇದು ಪರ್ಮನೆಂಟ್ ಮನೆ ಅಲ್ಲ, ಇದು ಗೊತ್ತಾಗ್ತಿದ್ಯಾ? ಪರ್ಮನೆಂಟ್ ಜಾಗನೇ ಅಲ್ಲ ಇದು. ಸೊ ದಿಸ್ ನಾಟ್ ಅ ಪರ್ಮನೆಂಟ್ ಪ್ಲೇಸ್. ಸೊ ನೀಡ್ ನಾಟ್ ಗೆಟ್ ಅಟ್ಯಾಚ್ ಟು ಇಟ್. ನಿಮ್ಮ ಆಧಾರ್ ಕಾರ್ಡು ಎಲ್ಲ ಕಾರ್ಡ್ಸ್ ಏನೇನಿದೆಯೋ ಎಲ್ಲ ಪ್ಯಾನ್ ಕಾರ್ಡ್ ಎಲ್ಲ ಹೋಗ್ಬಿಡುತ್ತೆ. ನೀವು ಸತ್ತಾದ್ಮೇಲೆ ಡಾಕ್ಯುಮೆಂಟೇ ಇರಲ್ಲ, ನೀವು ಯಾರಂತಲೇ ಗೊತ್ತಿರಲ್ಲ. ಇನ್ಫ್ಯಾಕ್ಟ್ ಎಷ್ಟು ಫೇಮಸ್ ಇದ್ದರೂ ಯಾರೇ ತೀರೋಗ್ಲಿ 1 ವಾರ, 10 ದಿನ, 15 ದಿನ ಯಾರು ನೆನ್ಪಿಟ್ಕೊಳ್ಳಲ್ಲ ರೀ. ಸೊ ಹಾಗಾಗಿ ನಥಿಂಗ್ ಮಚ್ ಟು ವರಿ, ಜಸ್ಟ್ ಗಿವ್ ಇಟ್ ಆಫ್. ಆಮೇಲೆ ಇಷ್ಟೇ ಅಲ್ಲ, ಮತ್ತೆ ದೇವರು ನಮ್ಮನ್ನು ಶ್ರೀಮಂತರು ಮಾಡ್ತಾರೆ ಒಳ್ಳೆ ರೀತಿಯಲ್ಲಿ. ನಾವು ಅನ್ಕೋಬಾರ್ದು ಬಡವ್ರು ಆಗ್ಬೋದು ಎಲ್ಲ ಕೊಟ್ಬಿಡ್ತಿದೀವಿ ಅಂತಂತ ಹೇಳಿ. ನಮ್ದಲ್ವಲ್ಲ, ನಮ್ದು ಯಾವುದು ಆ್ಯಕ್ಚುಲಿ. ಸೊ ನಮ್ದು ಯಾವುದೂ ಅಲ್ಲ, ನಾವು ಕೊಟ್ಟಿರೋದು ಬೇರೆಯವ್ರದ್ದಷ್ಟೇ, ನಮ್ದೇನು ಕೊಟ್ಟಿಲ್ವಲ್ಲ. ಸೊ ಪ್ರಾಯಶ್ಚಿತ್ತ ತೆಗೆದುಕೊಳ್ಬೇಕು ಅಂದರೆ ಕೊಡಬೇಕು. ಯಾರು ಕೊಡಬೇಕು? ಯೋಗ್ಯರಿಗೆ ಕೊಡಬೇಕು. ಇಲ್ಲಿ ಎಲ್ಲಂದ್ರೆ ಅಲ್ಲಿ ಕೊಟ್ಬಿಡೋದಲ್ಲ, ಕೊಟ್ಬಿಟ್ಟು ದೊಡ್ಡ ಸ್ಥಾನ ತೋರಿಸ್ಕೊಳ್ಬಾರ್ದು. ಇದು ಪ್ರಾಯಶ್ಚಿತ್ತಕ್ಕೆ ಕೊಡ್ತಿರೋವಂಥದ್ದು. ವೃದ್ಧಾಶ್ರಮಕ್ಕೋ ಅನಾಥಾಶ್ರಮಕ್ಕೋ ಅಥವಾ ಯೋಗ್ಯರಿಗೆ ಇದನ್ನು ಕೊಟ್ಬಿಟ್ಟು ಪ್ರಾಯಶ್ಚಿತ್ತ ತೆಗೆದುಕೊಳ್ಬೇಕು. ಹಾಗೆ 1 ವರ್ಷಗಳ ಕಾಲ ಪ್ರತಿ ಅಮಾವಾಸ್ಯೆ ಉಪವಾಸ ಇರಬೇಕು. ಎಲ್ಲ ಅಮಾವಾಸ್ಯೆಗಳು 1 ವರ್ಷಗಳ ಕಾಲ ನಾವು ಉಪವಾಸ ಇರಬೇಕು. ಅಷ್ಟೇ ಅಲ್ಲ, ಅಮಾವಾಸ್ಯೆಯ ದಿನ 3 ನಿಂಬೆಹಣ್ಣನ್ನು ತೆಗೆದುಕೊಂಡು ಹೋಗಿ 3 ದಾರಿ ಕಲಿಯೋ ಜಾಗದಲ್ಲಿ ಅದನ್ನು ತುಳಿತಾ ಮನಸ್ಸಲ್ಲಿ ಹೇಳ್ಕೋಬೇಕು, ನನ್ನ ಸಕಲ ಈ ಜನ್ಮದ ಪೂರ್ವಜನ್ಮದ ಕರ್ಮಗಳೆಲ್ಲವನ್ನು ಕಳೆದು ಮತ್ತೆ ನನ್ನನ್ನು ಶ್ರೀಮಂತ ವ್ಯಕ್ತಿಯನ್ನಾಗಿ ಮಾಡಿದ್ದಕ್ಕೆ ವಿಶ್ವಕ್ಕೆ ಕೃತಜ್ಞತೆಗಳು ಹೇಳ್ತಾನೆ ಇರಬೇಕು ಎವ್ರಿ ಟೈಮ್. ಬಿಕಾಸ್ ಯು ಆರ್ ನಾಟ್ ಗೋಯಿಂಗ್ ಟು ಬಿಕಮ್ ಪುವರ್ ನಾವು. ದಿಸ್ ಇಸ್ ದ ರಿಯಲ್ ರಿಚಸ್. ಇಲ್ಲಿಂದ ಆಚೆ ನೀವು ನಿಜವಾದ ಶ್ರೀಮಂತರಾಗ್ತೀರಾ. ಎಲ್ಲವೂ ಸಿಗುತ್ತೆ ನಿಮಗೆ, ಸುಖ, ಶಾಂತಿ, ನೆಮ್ಮದಿ, ಹಣ, ಆಸ್ತಿ, ಐಶ್ವರ್ಯಗಳು ಎಲ್ಲವೂ ಸಿಗುತ್ತೆ. ಯಾವಾಗ ಇನ್ ಅ ರೈಟ್ ವೇ ಹೋದಾಗ. ನೋಡಿ ಮೇಡಮ್, ನಾನು ಇಲ್ಲಿದ್ದೇನೆ, ಎಷ್ಟೋ ಜನ ಜಸ್ಟ್ ಬಿಕಾಸ್ ಅವ್ರು ನೋಡ್ತಿರ್ತಾರೆ ನನ್ನ, ಇದ್ಯಾಕೆ ಮಾಡ್ತಿದ್ದಾರೆ ಇವರು,
ಎಲ್ಲ ಹೇಳ್ಕೊಡ್ತಾರೆ ದುಡ್ಡಿನ ಬಗ್ಗೆ. ಇವ್ರಿಗೆ ದುಡ್ಡು ಮಾಡೋದು ಗೊತ್ತಿದೆಯಾ, ಇಲ್ಲ ನಮ್ಗೆ ಈಗ ಹೇಳ್ತಾ ಹೇಳ್ತಾ ಇವ್ರು ದುಡ್ಡು ಮಾಡ್ತಾರ ಅಂತ ತುಂಬ ಜನ ಪ್ರಶ್ನೆ ಮಾಡ್ತಾರೆ. ದಿಸ್ ಈಸ್ ವಿದ್ಯೆ ಮೇಡಮ್. ನಾನು ಮ್ಯಾಥ್ಸ್ ಟೀಚರು, ಮ್ಯಾಥ್ಸ್ ಹೇಳ್ಕೊಟ್ಟು ನನಗೆ ಒಂದು ಫೀಸ್ ಬರುತ್ತೆ. ನಾನು ಸೈನ್ಸ್ ಟೀಚರಪ್ಪ, ಸೈನ್ಸ್ ಹೇಳ್ಕೊಡ್ತೇನೆ. ನಾನು ಹೇಳ್ಕೊಟ್ಟಿರೋದಕ್ಕೆ ಪ್ರತಿಯಾಗಿ ನೀವು ನನಗೆ ಫೀಸ್ ಕೊಡ್ತೀರ. ಟ್ಯೂಷನ್ ಮಾಡಿದಾಗೆ ನಾನು ದುಡ್ಡಿನ ಬಗ್ಗೆ ಮತ್ತು ವಿಶ್ವದ ಬಗ್ಗೆ ಗೊತ್ತಿರೋ ಒಂದು ಟೀಚರ್ ಅಷ್ಟೇ. ನಾನು ಹೇಳ್ಕೊಡೋದಕ್ಕೆ ನಾನು ಫೀಸ್ ತೆಗೆದುಕೊಳ್ತೇನೆ. ಬಿಕಾಸ್ ನಾನು ಭೌತಿಕ ಪ್ರಪಂಚದಲ್ಲೇ ಇರೋದಕ್ಕೆ ನನಗೂ ದುಡ್ಡಿನ ಅವಶ್ಯಕತೆ ಇದೆಯಲ್ವಾ. ಐ ಆಮ್ ಡೂಯಿಂಗ್ ಇಟ್ ಇನ್ ಅ ರೈಟ್ ವೇ, ಐ ಆಮ್ ನಾಟ್ ಡೂಯಿಂಗ್ ಇಟ್ ಇನ್ ಅ ಇಲ್ಲಿಸಿಟ್ ಇನ್ ಅ ರಾಂಗ್ ವೇ. ಸೊ ಹಾಗಾಗಿ ದಟ್ಸ್ ಜಸ್ಟ್ ಅ ಸ್ಮಾಲ್ ಕ್ಲಾರಿಫಿಕೇಶನ್ ಫಾರ್ ದೋಸ್ ಹೂ ಹ್ಯಾಡ್ ದಟ್ ಸ್ಮಾಲ್ ಲಿಟಲ್ ಡೌಟ್. ಈಗ ಸಂತೃಪ್ತಿ ಇದ್ದವರು ಈ ಕಾರ್ಯಾಗಾರದಿಂದ ಒಳ್ಳೆ ಫೀಡ್ಬ್ಯಾಕ್ ಕೊಟ್ಟರೆ ಹೌದು, ಒಂದು ಪಕ್ಷ ಏನಾದರೂ ಅವರಿಗೆ ಫಲ ಕಂಡಿಲ್ಲ ಅಂತ ಹೇಳಿದ್ರೆ ಅದನ್ನು ನೀಟಾಗಿ ಫಾಲೋ ಮಾಡಿಲ್ಲ ಅಂತನಾ ಹೇಗೆ? ಮೇಡಮ್, ಫಲ ಕಂಡಿಲ್ಲ ಅಂತ ಹೇಳಲಿಕ್ಕೆ ಚಾನ್ಸೇ ಇಲ್ಲ ಮೇಡಮ್. ಈಗ ಹೇಗಿದೆ ಅಂತಂದರೆ ನಾವೆಲ್ಲ ಹೇಳ್ಕೊಡ್ತೇವೆ ABCD Z ತನಕ. ನೀವು ಎಲ್ಲೋ ಒಂದು 4 ಲೆಟರ್ ಬರೆದಿಲ್ಲ, ನಾವು ಹೇಳಿಕೊಟ್ಟಿದ್ದೀವಿ, ನೀವು ಬರೆದಿಲ್ಲ. 2+2 4 ಮೇಡಮ್. ನೀವು ಮಾಡಿ, ನಾನು ಮಾಡಿ, ಅಥವಾ ಯಾವುದೇ ದೇಶದಲ್ಲಿ ಯಾರೇ ಮಾಡಲಿ, ಒಂದು ವೇಳೆ 2+2 ಮಾಡಿದೆ 5 ಬಂತು ಅಂತ ನನ್ನ ಹತ್ರ ಬಂದರೆ ಐ ಥಿಂಕ್ ನಿಮಗೆ ಸ್ವಲ್ಪ ಎಲ್ಲೋ ಮ್ಯಾಥಮೆಟಿಕಲಿ ರಾಂಗ್ ಅಂತ ನೀವು ತಿಳ್ಕೊಳ್ಬೇಕಷ್ಟೇ. ಬಟ್ ಎಲ್ಲರಿಗೂ ಸಿಗುತ್ತೆ ಮೇಡಮ್. ಇದು ಹೇಗಿದೆ ಅಂತಂದರೆ, ನಾನು ಕ್ಲಾಸಲ್ಲಿ ಹೇಳ್ಕೊಡ್ತೇನೆ, ಹಾಲು ಕಾಯಿಸ್ಬಿಟ್ಟು ಏನೋ ಹೆಪ್ಪಾಕ್ತೀವಪ್ಪ, ಮಜ್ಜಿಗೆ ಆಗಿಲ್ಲ ಅಂತ ಹೇಳೋದು ನೀವು ನನಗೀಗ. ಅಲ್ಲ ಗುರುಗಳೇ, ನಾನು ಎಷ್ಟೇ ಹೆಪ್ಪಾಗ್ತಿದ್ದೀನಿ, ಮಜ್ಜಿಗೆನೇ ಆಗ್ತಾ ಇಲ್ಲ ನಮ್ಮ ಮನೆಯಲ್ಲಿ. ಏನೋ ನನ್ನ ರಾಶಿ ಸರಿ ಇಲ್ವೇನೋ, ನನ್ನ ಏನೋ ಹುಟ್ಟಿರೋ ಅಂಥ ಗಳಿಗೆ ಸರಿ ಇಲ್ವೇನೋ, ಅಥವಾ ನನ್ನ ಕರ್ಮ ಏನೋ. ಅಲ್ಲ ಮೇಡಮ್, ಯಾರೇ ಹಾಕ್ಲಿ ಹೆಪ್ಪಾಕಿದ್ರೆ ಮೊಸರಾಗುತ್ತಾ ಇಲ್ವೋ, ಮೊಸರು ಕಡಿದ್ರೆ ಬೆಣ್ಣೆ ಬರುತ್ತಾ ಇಲ್ವೋ, ಬೆಣ್ಣೆ ತುಪ್ಪ ಬರುತ್ತಾ ಇಲ್ವೋ? ಅದೇಗೆ ಮೇಡಮ್ ಬರಲ್ಲ ಅಂತ ಹೇಳಿದ್ರೆ ಎಲ್ಲರಿಗೂ ಸಾಧ್ಯ, ಎಲ್ಲರೂ ಸರಿಯಾಗಿ ಮಾಡಿದಾಗ ಮಾತ್ರ. ಯಾಕೆ ಮೇಡಮ್ ಮಾರ್ವಾಡಿ ಮಾತ್ರ ಶ್ರೀಮಂತನಾಗ್ತಾನೆ? ಯೋಚನೆ ಮಾಡಿ. ನಾವು ಮಾರ್ವಾಡಿಗೂ ಇರೋದು 2 ಕೈ, 2 ಕಾಲೆ, ಒಂದೇ ತಲೆನೆ, 2 ಕಣ್ಣೆ, ಎಲ್ಲ ಸೇಮ್ ಟು ಸೇಮ್ ಅಲ್ವಾ? ನಾವು ಅವರು ಎಲ್ಲ ಒಂದೇ ಅಲ್ವಾ? ಆಲೋಚನೆಗಳು ಬಿಟ್ಟು, ಸೊ ಮೈಂಡ್ ಸೆಟ್ ಬಿಟ್ಟು. ಸೊ ಹಾಗಾಗಿ ಕಲಿಬೇಕು. ಕಲಿತಾಗ ಎಲ್ಲ ಸುಲಭ ಆಗ್ಬಿಡುತ್ತೆ, ಕಲಿದೇ ಇದ್ದಾಗ ಎಲ್ಲ ಕಷ್ಟವಾಗೇ ಇರುತ್ತೆ. ಕೆಲವೊಂದು ರಿಜಿಡ್ ಮೆಂಟಾಲಿಟಿ ಇರುತ್ತೆ. ನೀವಾಗಲೇ ಹೇಳಿದ್ರಿ, ಬರುವಾಗಲೂ ನಾವೇನು ತೊಗೊಬಂದಿಲ್ಲ, ಹೋಗುವಾಗಲೂ ಏನು ತೊಗೊಂಡು ಹೋಗಲ್ಲ, ಈಗ ನಾವು ಬಂದಿರೋದು ಬಾಡಿಗೆ ಮನೆ ಅಂತೇಳಿ. ಇಂಥ ಸಂದರ್ಭದಲ್ಲಿ ಹೇಗಿದ್ರೇನು, ಮುಂದಿನ ನಮಗೇನು ಗೊತ್ತಿಲ್ಲ, ಹಿಂದೆ ನಾವೇನಾಗಿದ್ವಿ ಗೊತ್ತಿಲ್ಲ, ನಾವು ಬದುಕೋದೇ ಹೀಗೆ, ಈ ಮೈಂಡ್ ಸೆಟ್ಟಿಗೆ ಏನು ಹೇಳ್ತೀವಿ? ಸೊ ಅದು ಒಂದು ತಪ್ಪು ಕಲ್ಪನೆ ಇದೆ. ಬರುವಾಗಲೂ ನಾವು ತೆಗೆದುಕೊಂಡು ಬಂದಿದ್ದೇವೆ, ಹೋಗ್ಬೇಕಂತಂದ್ರೂ ತೆಗೆದುಕೊಂಡೇ ಹೋಗ್ತೇವೆ. ಬರುವಾಗ ಬರೀ ಕೈಯಲ್ಲಿ ಬಂದಿಲ್ಲ ಮೇಡಮ್, ಕರ್ಮ ಮತ್ತು ಪುಣ್ಯದ ಬ್ಯಾಲೆನ್ಸಲ್ಲಿ ಬರ್ತೇವೆ. ಹೋಗ್ಬೇಕಂದ್ರೂ ಪುಣ್ಯ ಮತ್ತು ಕರ್ಮದ ಬ್ಯಾಲೆನ್ಸ್ ಜೊತೆ ಹೋಗ್ತೇವೆ. ನೀವು ಬರೀ ಕೈನ ನೋಡ್ತಿದ್ದೀರಾ, ಬರೀ ಕೈಯಲ್ಲಿ ಬಂದ ಅಂತ ಹೇಳಿ. ಇಲ್ಲಿ ಫಿಸಿಕಲಿ ಏನೋ ತೆಗೆದುಕೊಂಡು ಹೋಗೋದಕ್ಕಾಗಲ್ಲ ನೋಡಿ, ಈಗ ತೆಗೆದುಕೊಂಡು ಹೋಗೋದಕ್ಕಾಗಲ್ಲ. ಬಟ್ ನಾನು ಕರ್ಮನ ತೆಗೆದುಕೊಂಡು ಹೋಗ್ಬೋದು. ಕರ್ಮ ಅನ್ನೋದು ಕ್ವಾಂಟಮ್ ಅಲ್ಲಿದೆ, ಕಾಣಿಸೋದಿಲ್ಲ. ಈಗ ಪ್ರೀತಿ ಅಂತ ಹೇಳ್ತೀವಿ, ತೋರಿಸಿ ನನಗೆ ಪ್ರೀತಿನ, ಕಾಣಿಸಲ್ವಲ್ಲ, ಅನುಭವ ಅಲ್ವಾ? ಅದೇ ರೀತಿನೇ ಕರ್ಮ ಮತ್ತು ಪುಣ್ಯ ಎಲ್ಲರೂ ತೆಗೆದುಕೊಂಡೇ ಬರೋದು, ಎಲ್ಲರೂ ತೆಗೆದುಕೊಂಡೇ ವಾಪಸ್ ಹೋಗೋದು. ಅದಕ್ಕೆ ಗೊತ್ತಿರಬೇಕು, ಪುಣ್ಯವನ್ನು ತೆಗೆದುಕೊಂಡು ಹೋಗೋರಾಗಬೇಕೆ ಹೊರತು ಕರ್ಮಗಳನ್ನಲ್ಲ. ಈ ದಿನಮಾನದಲ್ಲಿ ಕೆಲವೊಬ್ಬರು ಈ ಥರದ್ದೆಲ್ಲ ಪಾಪ ಪುಣ್ಯ ಕರ್ಮದ ಅರಿವಿರೋರು ಲಂಚ ಬೇಡ ಅಂದ್ರೂ ಕೊಡೋರು ಇರ್ತಾರೆ. ಇವತ್ತಿನ ಪರಿಸ್ಥಿತಿ ಹೆಂಗಿದೆ, ನಿಯತ್ತಾಗಿ ಒಂದು ಸರ್ಕಾರಿ ಅಧಿಕಾರಿ ಆಗಿರ್ಬೇಕಂದ್ರೂ ಈ ಪರಿಸ್ಥಿತಿ ಒಳಗೆ ಬೇಡ ಅಂದ್ರೂ ತಂದಿಡೋರು ಇರ್ತಾರೆ. ಇಂಥ ಪರಿಸ್ಥಿತಿನ ಹೇಗೆ ಹೊರಗಡೆ ಬರೋದು ಅಂತ ಹೇಳಿ? ಐ ಥಿಂಕ್ ಪ್ರೆಟಿ ಮಚ್ ಅದು 1% ಅಂದ್ಕೊಳ್ತೇನೆ. ಯಾರೂ ಇಲ್ಲ ಅಂತಂದ್ರೂ ಬಂದು ಟೇಬಲ್ ಮೇಲೆ ಇಡುವಂಥದ್ದು ತುಂಬ ಕಡಿಮೆ ಆಗಿರುತ್ತೆ. ಸೊ ದಟ್ ಈಸ್ ಓಕೆ. ಬಟ್ 99% ನಾವು ಏನೋ ಡಿಮಾಂಡ್ ಮಾಡಿ ತೆಗೆದುಕೊಳ್ಳೋದೇ ಇರುತ್ತೆ. ಅದನ್ನು ಅವಾಯ್ಡ್ ಮಾಡೋಣ. ಎರಡನೇದು, ಯಾರೋ ಬಂದು ಕೊಟ್ಟರು ಅಂದ್ಕೊಳ್ಳಿ, ನನಗೆ ಬೇಡ ಅಂತಂದರೆ ಅದು ನಿಮ್ಮದೇ ಆಗುತ್ತೆ ತಾನೇ. ಈಗ ಸಪೋಸ್ ನೀವು ಬಂದು ನಾನು ಬೈತೀರಾ ಅಂದ್ಕೊಳ್ಳೋಣ, ನೀವೇನೋ ಕೆಟ್ಟ ಮಾತಲ್ಲಿ ಬೈತೀರಪ್ಪ, ನಾನು ಅದನ್ನು ತೆಗೆದುಕೊಳ್ಳೋದಿಲ್ಲ. ಈ ಬೈಗಳು ಯಾರಿಗಾಯ್ತು? ಈಗ ನಂದಲ್ವಲ್ಲ. ಈಗ ನೀವು ಕೊಟ್ರಿ, ನಾನು ತೆಗೆದುಕೊಂಡಿಲ್ಲ. ಸೊ ಹಾಗಾಗಿ ನನಗೊಂದು ವೇಳೆ ಕೊಟ್ರು, ಅಪ್ಪ ನನಗೆ ಫೀಸ್ ಇದೆಯಪ್ಪ, ನನಗೆ ಬೇಡಪ್ಪ. ತುಂಬಾ ಜನ ಇದ್ದಾರೆ ಮೇಡಮ್ ಆ ರೀತಿ ದಕ್ಷ ಅಧಿಕಾರಿಗಳು, ಒಳ್ಳೆಯ ವ್ಯಕ್ತಿಗಳು ಸಮಾಜದಲ್ಲಿ ತುಂಬಾ ಜನ ಇದ್ದಾರೆ. ಅವ್ರಾಗೆಲ್ಲ ಮಾಡೋದಿಲ್ಲ. ದಿಸ್ ಇಸ್ ಮೈ ಫೀಸ್, ದಟ್ಸ್ ಅಬೌಟ್ ಇಟ್. ನನಗೆ ಕಪ್ಪ ಹೆಚ್ಚು ಕೊಡ್ತಿದ್ಯಾ, ನಿಮ್ಮ ಫ್ಯಾಮಿಲಿಗೆ ಕೊಡು, ನಿಂದದು ದುಡ್ಡು ಅಂತಂತ ಹೇಳೋರು ಇದ್ದಾರೆ. ಆ ರೀತಿ ಮಾಡ್ಬೇಕಷ್ಟೇ. ಇನ್ನೂ ಕೆಲವರು ವಿಶೇಷ ಜನ ಲಂಚ ಬರುತ್ತೆ, ಅದನ್ನು ಬೇಡ ಅನ್ನೋ ಮನಸ್ಸಿಲ್ಲ, ಹಣ ಬಂತು ಅದನ್ನೊಂದು ಕಡೆ ಇಟ್ಕೊಳ್ತಾರೆ. ತಾನು ದುಡ್ದಿದ್ದ ದುಡ್ಡು ಇರುತ್ತೆ, ತಾನು ದುಡ್ದಿದ್ದ ದುಡ್ಡಲ್ಲಿ ಮನೆ ನಿರ್ವಹಣೆ, ತನ್ನ ಮಕ್ಕಳ ಫೀಸು,
ಮನೆ ಪೂಜೆ ಕೈಂಕರಿ ಒಳ್ಳೊಳ್ಳೆ ಕಾರ್ಯಗಳಿಗೆ ತಾನು ಸಂಪಾದಿಸಿದ ಹಣ, ಇನ್ನೇನಾದರೂ ಆಸ್ತಿ ಪಾಸ್ತಿ ಮಾಡಬೇಕು ಅಂದರೆ ಈ ಲಂಚದ ಹಣ ಅಂಥೇಳಿ ತಾವೇ ಕರ್ಮಾನುಸಾರ ಡಿವೈಡ್ ಮಾಡ್ಕೋತಾರೆ. ಇದ್ರ ಫಲ ಅವ್ರು ಅನುಭವಿಸ್ಲೇಬೇಕಲ್ವಾ ಅಂತ. ವೆರಿ ಸಿಂಪಲ್, ಐ ಮೀನ್ ಯು ವೆರಿ ರೈಟ್. ಇಟ್ಸ್ ಲೈಕ್ ನನ್ನಲ್ಲಿ ಆರೋಗ್ಯವಾದ ಒಂದು ರಕ್ತ ಇದೆ. ಆರೋಗ್ಯವಾಗಿರೋ ರಕ್ತ ಈಗ ನಾನು ಒಳ್ಳೆ ಸಂಪಾದನೆ ಅಂತ ಅನ್ಕೊಳ್ಳೋಣ. ಈಗ ನನಗೆ ಇನ್ನೊಂದಿದೆ, ಏಡ್ಸ್ ಮುಕ್ತ ಒಂದು ರಕ್ತ ಇದೆ. ಏಡ್ಸ್ನ ಇಂಜೆಕ್ಟ್ ಮಾಡ್ಕೊಳ್ತೀನಿ ಈಗ. ಮೇಡಮ್, ಈ ರಕ್ತನೂ ಆ ರಕ್ತನ ಸೆಪ್ರೇಟ್ ಮಾಡೋಕ್ಕಾಗಲ್ಲ. ಈಗ ಎರಡು ಒಂದೇ ಆಗ್ಬಿಡುತ್ತೆ. ಈಗ ನೀವು ಸೆಪ್ರೇಟ್ ಮಾಡೋದಕ್ಕೆ ಆಗೋದಿಲ್ಲ. ಸೊ ಹಾಗಾಗಿ ಇಟ್ಸ್ ನಾಟ್, ಭೌತಿಕ ಜಗತ್ತಲ್ಲಿ ಒಂದೊಂದು ಸೆಪ್ರೇಟ್ ಮಾಡ್ಬೋದು, ಬಟ್ ಕ್ವಾಂಟಮ್ ಅಲ್ಲಿ ರಕ್ತನ ಸೆಪ್ರೇಟ್ ಮಾಡೋಕ್ಕಾಗಲ್ಲ. ಬೋತ್ ಬಿಕಮ್ಸ್ ಒನ್. ಸೊ ಹಾಗಾಗಿ ಕಲಿ ಬಂದ ನಿಮಗೆ ಸಂಕಷ್ಟಗಳು, ಕಷ್ಟಗಳು, ಏನೇನೆಲ್ಲ ಕರ್ಮಗಳು ಬರಬೇಕು ಅದೆಲ್ಲ ಬಂದ್ಬಿಡುತ್ತೆ. ಇವರಿಗೆ ನರಕಗಳಿದೆ ಮೇಡಮ್. ನಿಮಗೆ ನರಕಗಳ ಬಗ್ಗೆ ಗೊತ್ತಿದೆಯಾ? ಎಲ್ಲರೂ ಕೇಳ್ಪಟ್ಟಿರ್ತೇವೆ. ಏನೇನು ನರಕಗಳು? ಗರುಡ ಪುರಾಣದಲ್ಲಿ ನರಕಗಳಿದೆ, ವಿಷ್ಣು ಪುರಾಣದಲ್ಲಿದೆ, ಅನೇಕ ಪುರಾಣಗಳು. ಐ ಮೀನ್ ಜೈನಿಸಮ್ ಅಲ್ಲೂ ಇದೆ, ಬುದ್ಧಿಸಮ್ ಅಲ್ಲೂ ಇದೆ, ಮುಸ್ಲಿಮ್ಸ್ ಅಲ್ಲೂ ಇದೆ, ಕ್ರಿಶ್ಚಿಯನ್ಸ್ ಅಲ್ಲೂ ಇದೆ, ಹಿಂದೂಯಿಸಮ್ ಅಲ್ಲಿ ಎಲ್ಲ ಧರ್ಮಗಳಲ್ಲೂ ಇದೆ ಮೇಡಮ್. ಎರಡು ನರಕಗಳ ಬಗ್ಗೆ ನಾನು ನಿಮಗೆ ತಿಳಿಸ್ಬೇಕು ಇವತ್ತು. ಯಾರೆಲ್ಲ ವೈತರಣಿ ಅನ್ನುವಂಥ ಒಂದು ನರಕ. ಎಲ್ಲರೂ ಹೇಳ್ತಾರೆ 28 ನರಕ ಇದೆ, 21 ಇದೆ, 4 ಇದೆ, 8 ಇದೆ ಅಂತಂತೇಳಿ. ಎಷ್ಟಿದೆ ಅಂತ ನನಗೂ ಗೊತ್ತಿಲ್ಲ, ಬಟ್ ಇದೆ ಅಂತ ಗೊತ್ತು. ಸೊ ವೈತರಣಿ ಅನ್ನೋ ಒಂದು ನರಕದಲ್ಲಿ ಮೇಡಮ್, ಯಾರೆಲ್ಲ ನಾನು ಏನೋ ಪವರಲ್ಲಿದ್ದು ಒಂದು ಲೀಡರ್ ಆಗಿದ್ದು ಅದನ್ನು ಮಿಸ್ಯೂಸ್ ಮಾಡ್ತಿದ್ರೆ, ಜನರ ದೌರ್ಬಲ್ಯವನ್ನು ಏನೋ ನನ್ನ ಒಂದು ಏನೋ ಇನ್ವೆಸ್ಟ್ಮೆಂಟ್ ಆಗಿ ಬಲ ಮಾಡಿಕೊಂಡು ನಾನು ಕೆಟ್ಟ ರೀತಿಯಲ್ಲಿ ಹಣ ಸಂಪಾದನೆ ಮಾಡ್ತಿದ್ರೆ, ದ್ರೋಹ ಮಾಡ್ತಿದ್ರೆ, ವಂಚನೆ ಮಾಡ್ತಿದ್ರೆ, ಲಂಚ ತೆಗೆದುಕೊಳ್ತಿದ್ರೆ, ಅಂಥವ್ರನ್ನೆಲ್ಲ ಈ ನರಕಕ್ಕೆ ಕಳಿಸಲ್ಪಡಿಸ್ತದೆ. ಅಲ್ಲಿ ಹೇಗಿದೆ ಗೊತ್ತಾ ಮೇಡಮ್? ಎವ್ರಿಥಿಂಗ್ ದಟ್ ಈಸ್ ಬ್ಯಾಡ್ ಮೇಡಮ್. ಅಲ್ಲಿ ಊಟ ಏನು ಗೊತ್ತಾ? ಅಲ್ಲಿ ಮನುಷ್ಯನ ಕೊಳೆತಂತಹ ದೇಹಗಳು, ರಕ್ತ, ಕೆಟ್ಟೋಗಿರೋ ರಕ್ತ, ಆಮೇಲೆ ಸಿಂಬಳ, ಉಗುಳು, ಆಮೇಲೆ ಕೂದಲು, ನೈಲ್ಸು, ಉಗುರುಗಳು, ಎಲ್ಲ ಕೆಟ್ಟದ್ದು ಏನೆಲ್ಲ ಇಮ್ಯಾಜಿನ್ ಮಾಡ್ಕೊಳ್ಬೋದು ನೀವು. ಅದು ಎಲ್ಲವೂ ನಿಮ್ಮ ಊಟ. ಅದ್ರ ಜೊತೆ ನೀವು ಜಸ್ಟ್ ಇಮ್ಯಾಜಿನ್, ನೀವು ಅದರಲ್ಲಿ ನೀವು ಇರ್ತೀರ. ಅದ್ರ ಜೊತೆ ಈ ಸಣ್ಣ ಸಣ್ಣ ಇನ್ಸೆಕ್ಟ್ಸು, ಬ್ಯಾಕ್ಟೀರಿಯಾಗಳು, ಇವೆಲ್ಲ ಬಂದು ಮೈ ಮೇಲೆಲ್ಲ ಓಡಾಡ್ತಿರ್ತವೆ, ಕಚ್ತಿರ್ತವೆ, ತಿಂತಿರ್ತವೆ. ನೀವು ಅದಕ್ಕೆ ಆಹಾರ, ನಿಮಗೆ ಆಹಾರ, ಎಲ್ಲ ಗಲೀಜು. ನಿಮ್ಮ ಟೈಮ್ ಪೀರಿಯಡ್ ಕಳೆಯೋ ತನಕ ಈ ನರಕದಲ್ಲೇ ಇರಬೇಕು. ಹೇಗಿರುತ್ತೆ ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ ನೀವು. ಇಲ್ಲಿ ಹೇಗೋ ಬಂದ್ಬಿಟ್ಟಿದ್ದೀವಪ್ಪ, ಆರಾಮಾಗಿ ಜೀವನ ಮಾಡೋದಕ್ಕೆ, ಒಳ್ಳೆ ರೀತಿಯಲ್ಲಿ ಜೀವನ ಮಾಡೋದಕ್ಕೆ ಹಲವಾರು ಅವಕಾಶಗಳಿದೆ. ಅದನ್ನು ಬಿಟ್ಟು ನಾವು ಬೇರೆ ರೀತಿಯಲ್ಲಿ ಜೀವನ ಮಾಡೋದಕ್ಕೆ ಹೋದರೆ, ಕೆಟ್ಟ ರೀತಿಯಲ್ಲಿ ಸಂಪಾದನೆ ಮಾಡಿದ್ರೆ, ಇಂಥ ಒಂದು ಪರಿಸ್ಥಿತಿಯಲ್ಲಿ ಇರಬೇಕಾಗುತ್ತಲ್ವಾ? ಎಷ್ಟು ಘೋರವಾಗಿರ್ಬೋದು ಯೋಚನೆ ಮಾಡಿ. ಇನ್ನೂ ಏನೋ ರೌರವಂ ಅಂತ ಇನ್ನೊಂದು ನರಕ ಇದೆ. ರೌರವಂ ಅಂತ ನರಕದಲ್ಲಿ ಯಾರು ಇನ್ನೊಬ್ಬರ ಆಸ್ತಿಯನ್ನು ಕಬಳಿಸಿ, ಇನ್ನೊಬ್ಬರ ದುಡ್ಡನ್ನು ನಾನು ತೆಗೆದುಕೊಂಡು ನಾನು ಅದರಲ್ಲಿ ಜೀವನ ಮಾಡೋದೇ ಆದರೆ ಅಂಥವ್ರಿಗೆ ಈ ನರಕಕ್ಕೆ ಕಳಿಸಲ್ಪಡ್ತದೆ. ಈ ನರಕ ಹೇಗಿರುತ್ತಂತಂದರೆ ಬರೀ ಹಾವುಗಳೇ. ಯಾರ್ಯಾರಿಗೆಲ್ಲ ಮೋಸ ಮಾಡಿದ್ದೀವಿ ಅವರೆಲ್ಲ ಒಂದೊಂದು ಹಾವಾಗಿ ಇಲ್ಲಿರ್ತಾರೆ, ಸರ್ಪೆಂಟ್ ಆಗಿ. ಕೈಯು ಕಾಲಿಗೆ ಮೈಗೆಲ್ಲ ಸುತ್ತಕೊಂಡು ಕಚ್ತಾನೇ ಇರೋದೇ ಕೆಲಸ. ವಿಷ ಹತ್ತುತ್ತೆ, ನರಳ್ತೀವಿ, ಸಾಯ್ತೀವಿ, ಮತ್ತೆ ಹುಟ್ಟಿ ಬರ್ತೀವಿ, ಮತ್ತೆ ಅದೇ ಪ್ರೋಸೆಸ್ ಕಂಟಿನ್ಯೂ ಆಗ್ತಾ ಇರುತ್ತೆ. ಎಷ್ಟು ಪೀರಿಯಡ್ ನಾವು ಅಂತ ಅವರು ಯಮ ಡಿಸೈಡ್ ಮಾಡ್ತಾನೆ. ಸೊ ಹಾಗಾಗಿ ಇವೆಲ್ಲವೂ ಇದ್ದಾವೆ. ಸೊ ಮಿತವಾಗಿ ಇರಬೇಕು. ಐ ಮೀನ್ ಯಾವುದು ತಪ್ಪು ಮಾಡಬಾರ್ದು. ಗೊತ್ತಿಲ್ಲದೆ ಆಗುವಂಥದ್ದು ತಪ್ಪು, ಅದಕ್ಕೆ ಕ್ಷಮೆ ಇದೆ. ಬಟ್ ಇದು ತಪ್ಪು ಅಂತ ಗೊತ್ತಿದ್ದು ಮಾಡುವಂಥದ್ದು ಪಾಪ. ಪಾಪಕ್ಕೆ ಕ್ಷಮೆ ಇಲ್ಲ. ಸೊ ಹಾಗಾಗಿ ಪಾಪಗಳು ಮಾಡಬಾರ್ದು, ತಪ್ಪು ಮಾಡಿ ಪರವಾಗಿಲ್ಲ. ಇವತ್ತಿನ ಕಾರ್ಯಕ್ರಮದಲ್ಲಿ ನೀವು ಭಾಗಿಯಾಗಿ ಲಂಚದ ಜೀವನ ನಡೆಸ್ತಾ ಇದ್ದವ್ರಿಗೂ ಕೂಡ ಪರಿಹಾರ ಇರೋದು ಹೇಗೆ ಅನ್ನೋದನ್ನು ತಿಳಿಸ್ಕೊಟ್ರಿ, ಮತ್ತು ಹಲವಾರು ಟೆಕ್ನಿಕ್ಸನ್ನು ಇವತ್ತು ತಿಳಿಸ್ಕೊಟ್ಟಿರಿ. ಧನ್ಯವಾದ ನಿಮಗೆ. ಥ್ಯಾಂಕ್ ಯು ಸೋ ಮಚ್. ನೋಡಿದ್ರದ ವೀಕ್ಷಕರೇ, ಇವತ್ತಿನ ಮನಿ ಈಸ್ ಹ್ಯಾಪಿನೆಸ್ ಅನ್ನುವಂತಹ ಕಾರ್ಯಕ್ರಮದಲ್ಲಿ ಬಹಳ ಮುಖ್ಯವಾಗಿ ದ ರಿಯಲ್ ರಿಚ್ನೆಸ್ ಅಂದರೆ ಕೇವಲ ಹಣ ಮಾತ್ರ ಅಲ್ಲ, ಒಂದು ಸಮೃದ್ಧವಾದಂಥ ಬದುಕನ್ನು ನಡೆಸೋದಕ್ಕೆ ಹೇಗೆ ಸಾಧ್ಯ ಅನ್ನೋದನ್ನು ನೀವು ತಿಳ್ಕೊಂಡಿದ್ದೀರಿ. ಇನ್ನು ಇವತ್ತಿನ ದಿನಮಾನದಲ್ಲಿ ನಾವೆಲ್ಲರೂ ಕೂಡ ಕಂಡುಕೊಳ್ತಿರೋದು ಒಂದೇ ವಿಚಾರ, ಲಂಚ ಲಂಚ ಲಂಚ. ಹಲವಾರು ವರ್ಷಗಳ ಕಾಲ ನೀವು ಲಂಚವನ್ನು ತೊಗೊಂಡಿರ್ತೀರಿ. ಅಂಥ ಸಂದರ್ಭದಲ್ಲಿ ಒಂದು ದಿವಸ ಪಶ್ಚಾತ್ತಾಪ ಆಗಿರುತ್ತೆ. ಆ ಲಂಚ ಮುಕ್ತ ಜೀವನವನ್ನು ನಡೆಸಬೇಕು ಅನ್ನುವಂಥ ನಿರ್ಧಾರದ ಸಂದರ್ಭದಲ್ಲೂ ಕೂಡ ಒಂದೊಳ್ಳೆ ಮೋಕ್ಷವನ್ನು ನೀವು ಪಡ್ಕೊಳ್ಬೇಕು ಅಂತ ಹೇಳಿದ್ರೆ ಅದಕ್ಕೆ ಪರಿಹಾರ ಏನು, ಅದನ್ನು ಇವತ್ತಿನ ಕಾರ್ಯಕ್ರಮದಲ್ಲಿ ನೀವು ತಿಳ್ಕೊಂಡಿದ್ದೀರಿ ಅಂತ ಭಾವಿಸ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀವಿ. ನೋಡ್ತಾ ಇರಿ ಜೀ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.